ನಮಸ್ಕಾರ ಮಿತ್ರರೇ. ಆ, 6 ಏಪ್ರಿಲ್ 2021 ಮತ್ತು 7 ಏಪ್ರಿಲ್ 2021 ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಮಿತ್ರರೇ, ಇವಾಗ 6ನೇ ತಾರೀಕಿನಂದು ನಡೆದಂಥ ಕೆಲವು ಮುಖ್ಯ ಘಟನೆಗಳ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಏನೇನಾಯಿತು ಅನ್ನೋದನ್ನು ಈಗ ಮೊದಲನೇದಾಗಿ ನೋಡ್ತಾ ಹೋದಾಗ, ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ 6ನೇ ತಾರೀಕಿನಂಥ ಪ್ರಚಲಿತ ಘಟನೆಗಳು ಇಲ್ಲಿದ್ದಾವೆ. ಒಂದನೇದು, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹವಾಮಾನ ವೈಪರೀತ್ಯದ ಕುರಿತು ಚರ್ಚಿಸಲು US ವಿಶೇಷ ಅಧ್ಯಕ್ಷರಾದಂಥ ಅವರ ವಿಶೇಷ ಅಧ್ಯಕ್ಷರ ರಾಯಭಾರಿಯಾದಂಥ ಜಾನ್ ಕೆರ್ರಿ ಅವರನ್ನು ಭೇಟಿ ಮಾಡಿದ್ದಾರೆ. ಇನ್ನು ವಿದೇಶಾಂಗ ಸಚಿವರು ಎಸ್ ಜಯಶಂಕರ್ ಅವರು ನವದೆಹಲಿಯಲ್ಲಿ ತಮ್ಮ ರಷ್ಯಾದ ಸಹವರ್ತಿ ಸರ್ಗೇ ಲಾವ್ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಗುಜರಾತ್ನ ದಾಂಡಿಯಲ್ಲಿ ನಡೆದ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ 25 ದಿನಗಳ ಸುದೀರ್ಘ ದಂಡಿ ಪಾದಯಾತ್ರೆಯ ಸಮಾರೋಪ ಸಮಾರಂಭ 6ನೇ ತಾರೀಕಿನಿಂದ ಜರುಗಿತು. ಇನ್ನು ನ್ಯಾಯಮೂರ್ತಿ NV ರಮನ್ ಅವರು ಏಪ್ರಿಲ್ 24ರಂದು ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ತರುಣ್ ಬಜಾಜ್ ಅವರು ಹೊಸ ಕಂದಾಯ ಕಾರ್ಯದರ್ಶಿಯಾಗಿ ನೇಮಕ ಹೊಂದಿದ್ದಾರೆ. ಇನ್ನು ಆರ್ಥಿಕ ವ್ಯವಹಾರಗಳ ಹೊಸ ಕಾರ್ಯದರ್ಶಿಯಾಗಿ ಅಜಯ್ ಸೇಠ್ ಅವರ ನೇಮಕವಾಗಿದೆ. ಇನ್ನು ಎಕನಾಮಿಕ್ ಕರೆಂಟ್ ಅಫೇರ್ಸ್ ಯಾವ್ಯಾವಪ್ಪ ಅಂತಂತಂದ್ರೆ, IMF ತನ್ನ ವಿಶ್ವ ಆರ್ಥಿಕ ಔಟ್ಲುಕ್ WEO ವರದಿಯಲ್ಲಿ ಭಾರತಕ್ಕೆ ತನ್ನ ಫೈನಾನ್ಷಿಯಲ್ ಇಯರ್ 2022ರ ಬೆಳವಣಿಗೆಯ ಮುನ್ಸೂಚನೆಯನ್ನು 11.5%ದಿಂದ 12.5%ಕ್ಕೆ ಏರಿಸಿದೆ. ಇನ್ನು ವಿಶ್ವ ಉತ್ಪಾದನೆಯು 2021ರಲ್ಲಿ 6% ಮತ್ತು 2020ರಲ್ಲಿ 4.4% ಬೆಳೆಯುತ್ತದೆ ಎಂದು IMF ನಿರೀಕ್ಷಿಸುತ್ತದೆ. ಭಾರತವು ಬ್ರಿಕ್ಸ್ ಹಣಕಾಸು ಮಂತ್ರಿಗಳು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯನ್ನು ನವದೆಹಲಿಯಿಂದ ಆಯೋಜಿಸಲಾಗುತ್ತದೆ. ಇನ್ನು ಕೇಂದ್ರವು ನ್ಯಾಯಮಂಡಳಿ ಸುಧಾರಣಾ ಸುಗ್ರೀವಾಜ್ಞೆಯನ್ನು ಪ್ರಕಟಿಸುತ್ತದೆ. ಮೇಲ್ಮನವಿ ಅಧಿಕಾರವನ್ನು ಹೈಕೋರ್ಟ್ಗೆ ವರ್ಗಾಯಿಸಲಾಗಿದೆ. ಇನ್ನು ನವದೆಹಲಿಯಲ್ಲಿ ನಡೆದ ರಾಸಾಯನಿಕಗಳ ಉತ್ಪಾದನೆಯ ಸ್ಪರ್ಧಾತ್ಮಕತೆ ಮತ್ತು ಸುಸ್ಥಿರತೆಗಾಗಿ ಉತ್ಪಾದನಾ ಶ್ರೇಷ್ಠತೆ ಮತ್ತು ನಾವೀನ್ಯತೆ ಕುರಿತ ರಾಷ್ಟ್ರೀಯ ಸಂವಾದ ನವದೆಹಲಿಯಲ್ಲಿ ನಡೆಯಿತು. ಇನ್ನು ಇಂಡಿಯಾ ಇಂಕ್ನ CMD ಪೋಸ್ಟನ್ನು ಪ್ರತ್ಯೇಕಿಸಬೇಕು ಅಂಥೇಳಿ ಏಪ್ರಿಲ್ 1, 2022ರ ಗಡುವೆ ನೀಡಿತ್ತು. ಇದರ ನಂತರ ಏನಪ್ಪ ಅಂದರೆ ವಿಸ್ತರಿಸಲಾಗುವುದಿಲ್ಲ ಅಂಥೇಳಿ ಇಂಡಿಯಾ ಇಂಕ್ಗೆ SEBI ಎಚ್ಚರಿಕೆಯನ್ನು ನೀಡಿದೆ. ಇನ್ನು ವಿಶ್ವ ಬ್ಯಾಂಕ್ ಅಧ್ಯಕ್ಷ ಡೇವಿಡ್ ಮಾಲ್ಪಾಸ್ ಅವರು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವನ್ನು ಕರೋನಾ ವೈರಸ್ನ ಲಸಿಕೆಗಾಗಿ ಹೊಗಳಿದ್ದಾರೆ. ಇನ್ನು ವಿಶ್ವದಲ್ಲಿ ನಡೆದಂಥ ಪ್ರಚಲಿತ ಘಟನೆಗಳ ಬಗ್ಗೆ ಗಮನ ಹರಿಸಿದಾಗ, ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಏಪ್ರಿಲ್ 6ರಂದು ಆಚರಿಸಿತು. ಇಸ್ರೇಲ್ ಅಧ್ಯಕ್ಷ ರುವೆನ್ ರಿವ್ಲಿನ್ ಅವರು ಪ್ರಧಾನಮಂತ್ರಿಯಾದಂಥ PM ಬೆಂಜಮಿನ್ ನೆತನ್ಯಾಹು ಅವರನ್ನು ಇತ್ತೀಚಿನ ಅನಿರ್ದಿಷ್ಟ ಚುನಾವಣೆ ನಂತರ ಸರ್ಕಾರ ರಚಿಸಲು ಆಹ್ವಾನವನ್ನು ನೀಡಿದ್ದಾರೆ. UAEಯ ಅರಬ್ ವಿಶ್ವದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ವಾಣಿಜ್ಯ ಬಳಕೆಗಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸ್ತಾ ಇದೆ. ಇದನ್ನು ದಕ್ಷಿಣ ಕೊರಿಯಾ ನಿರ್ಮಿಸಿದೆ. ಇನ್ನು IMF ಜಾಗತಿಕ ಕನಿಷ್ಠ ಕಾರ್ಪೊರೇಟ್ ತೆರಿಗೆಯನ್ನು ಬೆಂಬಲಿಸುತ್ತದೆ. ಇದನ್ನು ಹೇಳಿದವರು ಮುಖ್ಯ ಅರ್ಥಶಾಸ್ತ್ರಜ್ಞೆ ಗೀತಾ ಗೋಪಿನಾಥ್. ಇನ್ನು ಕ್ರೀಡೆಯನ್ನು ಕುರಿತು, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸದಿರುವ ಉತ್ತರ ಕೊರಿಯಾ ನಿರ್ಧರಿಸಿದೆ. ಇನ್ನು 6 ಮತ್ತು 7 ಎರಡೂ ದಿನಗಳ ಒಂದು ಪ್ರಚಲಿತ ಘಟನೆಗಳನ್ನು ಇಲ್ಲಿ ಸೇರಿಸಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಮೊದಲನೇದು, ADHD ಔಷಧಗಳನ್ನು ಅನುಮೋದಿಸಿದ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ADHD ಔಷಧಿಗಳನ್ನು ಅನುಮೋದಿಸಿದ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಆಫ್ USA ಅಂದರೆ ಅಮೇರಿಕಾದ FDA ಏನು ಮಾಡುತ್ತಪ್ಪ ಅಂದರೆ ADHD ಔಷಧಗಳನ್ನು ಅನುಮೋದಿಸಿದೆ. ಏನಿದು ಅದರ ADHD ಔಷಧಿಗಳ ಅನುಮೋದನೆ ಏನು ಅಂತ ನೋಡಿದಾಗ ಅದರ ವಿವರಣೆ, US FDA ಅಂದರೆ
ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಫ್ರೆಂಡ್ಸ್, ಇದು ಇತ್ತೀಚೆಗೆ 6 ರಿಂದ 17 ವರ್ಷದೊಳಗಿನ ರೋಗಿಗಳಿಗೆ ಚಿಕಿತ್ಸೆ ನೀಡಲು ADHD ಡ್ರಗ್ ಔಷಧಿಯನ್ನು ಅನುಮೋದಿಸಿತು. ADHD ಔಷಧಿಯನ್ನು ಅನುಮೋದಿಸಿತು. ADHD ಅಂದರೆ ಅಟೆನ್ಷನ್, A ಅಂದರೆ ಅಟೆನ್ಷನ್, D ಅಂದರೆ ಡೆಫಿಸಿಟ್, H ಅಂದರೆ ಹೈಪರ್ ಆ್ಯಕ್ಟಿವಿಟಿ, D ಅಂದರೆ ಡಿಸಾರ್ಡರ್. ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂದಂಗೆ ಈ ADHD ಔಷಧಗಳು, ಡ್ರಗ್ಗಳು ಉತ್ತೇಜಕಗಳು ಎಂಬ ಮೆಡಿಸಿನ್ಸ್ ಗುಂಪಿಗೆ ಸೇರಿವೆ. ಈ ಡ್ರಗ್ಸ್ ಔಷಧಿಗಳು ಮೆದುಳಿನ ಚಟುವಟಿಕೆಯನ್ನು ಹೆಚ್ಚಿಸುವ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತವೆ. ADHD ಔಷಧಿಯನ್ನು ಈ FDA ಅಮೇರಿಕಾದ FDA ಅನುಮೋದಿಸಿರುವುದರಿಂದ US-ನಲ್ಲಿ ಹಲವಾರು ವಿವಾದಗಳು ಹುಟ್ಟಿಕೊಂಡಿವೆ. ಅಮೇರಿಕಾದಲ್ಲಿ ಹಲವಾರು ವಿವಾದಗಳು ಹುಟ್ಟಿಕೊಂಡಿವೆ. ಯಾಕಪ್ಪ ಅಂದ್ರೆ 10 ವರ್ಷಗಳಲ್ಲಿ FDA ಅನುಮೋದಿಸಿದ ಮೊದಲ ADHD ಡ್ರಗ್ ಔಷಧ ಇದಾಗಿದೆ. ಇಲ್ಲಿವರೆಗೂ ಕೂಡ ಯಾವುದೇ 10 ವರ್ಷಗಳಲ್ಲಿ ಇಂತಹ ADHD ಔಷಧಗಳನ್ನು ಅನುಮೋದಿಸಿದ್ದಿಲ್ಲ. ಏನು ಅನುಮೋದನೆ ವಿವಾದಗಳೇನಪ್ಪ ಅಂತಂದರೆ FDA ಅನುಮೋದಿಸಿದಂಥ ADHD ಡ್ರಗ್ ಔಷಧಿಯನ್ನು ಕೆಲಬ್ರಿ ಅಂತ ಕರೆಯಲಾಗುತ್ತದೆ. ಏನಂತ? ಕೆಲಬ್ರಿ ಎಂದು ಕರೆಯಲಾಗುತ್ತದೆ. ಕೆಲಬ್ರಿ ಎಂದು ಕರೆಯಲಾಗುತ್ತದೆ. ಕೆಲಬ್ರಿಯನ್ನು ಮೇರಿಲ್ಯಾಂಡ್ನ ರಾಕ್ವಿಲೇಯ ಸೂಪರ್ನಸ್ ಫಾರ್ಮಾಸ್ಯೂಟಿಕಲ್ಸ್ ಮೇರಿಲ್ಯಾಂಡ್ನ ರಾಕ್ವಿಲೇಯ ಸೂಪರ್ನಸ್ ಫಾರ್ಮಾಸ್ಯೂಟಿಕಲ್ಸ್ ಅಭಿವೃದ್ಧಿಪಡಿಸ್ತಾ ಇದೆ. ಕೆಲಬ್ರಿ ಅನುಮೋದನೆ ಕುರಿತಾದ ವಿವಾದಗಳು ಆತ್ಮಹತ್ಯೆ ಆಲೋಚನೆಗಳು ಮತ್ತು ನಡವಳಿಕೆಯ ಸಂಭಾವ್ಯತೆಯ ಎಚ್ಚರಿಕೆಯನ್ನು ಹೊಂದಿವೆ. ಇದನ್ನು ಸೇವಿಸಿದಂತಹ ಮಕ್ಕಳು ಆತ್ಮಹತ್ಯೆಗೆ ಆಲೋಚನೆ ಮಾಡ್ಬೋದು, ನಡವಳಿಕೆಯಲ್ಲಿ ತೀವ್ರತರವಾದ ಬದಲಾವಣೆ ಆಗ್ಬೋದು ಎಂಬ ಎಚ್ಚರಿಕೆಯನ್ನು ಹೊಂದಿದೆ. ಇನ್ನು US-ನಲ್ಲಿ ಅಮೇರಿಕಾದಲ್ಲಿ ADHD ಯುನೈಟೆಡ್ ಸ್ಟೇಟ್ಸ್ನಲ್ಲಿ 6 ದಶಲಕ್ಷಕ್ಕೂ ಹೆಚ್ಚು ಅಮೇರಿಕನ್ ಮಕ್ಕಳು ಮತ್ತು ಹದಿಹರೆಯದವರ ಮೇಲೆ ಪರಿಣಾಮ ಬೀರುತ್ತದೆ. ಈ ಮಕ್ಕಳು ಗಮನ ಕೊಡಲು ಮತ್ತು ಕಾರ್ಯಗಳನ್ನು ಪೂರ್ಣಗೊಳಿಸಲು ಹೆಣಗಾಡುತ್ತಾರೆ. ಅವರು ಹಠಾತ್ ಪ್ರವೃತ್ತಿ ಮತ್ತು ಚಡಪಡಿಸುವಿಕೆಯ ಲಕ್ಷಣಗಳನ್ನು ಸಹ ತೋರಿಸುತ್ತಾರೆ. ಇನ್ನು ADHD ಡ್ರಗ್ಸ್ ಬಗ್ಗೆ ವಿವರಿಸುವುದಾದರೆ, ADHD ಡ್ರಗ್ಸ್ ಬಗ್ಗೆ ತಿಳಿದುಕೊಳ್ಳೋದಾದರೆ, ADHD ಔಷಧಿಗಳಲ್ಲಿ 2 ವಿಭಾಗಗಳದವು. ಅವುಗಳಲ್ಲಿ ಒಂದನೇದು ಉತ್ತೇಜಕಗಳು, ಎರಡನೇದು ಉತ್ತೇಜಕವಲ್ಲದವುಗಳು. ಈ FDA ಪ್ರಕಾರ, ಫುಡ್ ಆ್ಯಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಇದರ ಪ್ರಕಾರ ಉತ್ತೇಜಕ ಔಷಧಿಗಳು ಮೆದುಳಿನಲ್ಲಿ ಡೋಪಮೈನ್ ಮಟ್ಟವನ್ನು ಹೆಚ್ಚಿಸುತ್ತವೆ. ಹಾಗಾದ್ರೆ ಡೋಪಮೈನ್ ಅಂದ್ರೇನು? ಡೋಪಮೈನ್ ಒಂದು ಮೆದುಳಿನ ರಾಸಾಯನಿಕವಾಗಿದ್ದು ಅದು ಪ್ರೇರಣೆ ಮತ್ತು ಗಮನಕ್ಕೆ ಸಂಬಂಧಿಸಿದೆ. ಪ್ರೇರಣೆ ಮತ್ತು ನಮ್ಮಲ್ಲಿ ಪ್ರೇರಣೆ ಉಂಟಾಗಬೇಕಾದ್ರೆ ಮತ್ತು ನಮ್ಮ ಗಮನ ಇದೆಯಲ್ಲ, ಇದ್ರ ಬಗ್ಗೆ ಇದನ್ನು ನಿಯಂತ್ರಿಸುವ ಒಂದು ರಾಸಾಯನಿಕ ಯಾವುದಪ್ಪ ಅಂದರೆ ಡೋಪಮೈನ್. ಆದಾಗ್ಯೂ ಉತ್ತೇಜಕ ಔಷಧಿಗಳು ಅಧಿಕ ರಕ್ತದೊತ್ತಡ, ತಲೆನೋವು, ನಿದ್ರಾಹೀನತೆ ಮತ್ತು ಹಸಿವು ಕಡಿಮೆಯಾಗುವಂತಹ ಅಡ್ಡ ಪರಿಣಾಮಗಳನ್ನು ಕೂಡ ತರಬಹುದು. ಈ ADHD ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂತಂದ್ರೆ BP, ರಕ್ತದೊತ್ತಡ, ತಲೆನೋವು, ಹೆಡೇಕ್, ನಿದ್ರಾಹೀನತೆ, ನಿದ್ರೆ ಬರದಿಲ್ಲದೇ ಇರುವುದು ಮತ್ತು ಹಸಿವು ಕಡಿಮೆಯಾಗುವುದು, ಇಂತಹ ಸಮಸ್ಯೆಗಳು, ಇಂಥ ಅಡ್ಡ ಪರಿಣಾಮಗಳು ಉಂಟಾಗಬಹುದು. ಇನ್ನು ಹೆಚ್ಚಿನ ADHD ಔಷಧಿಗಳನ್ನು ದುರುಪಯೋಗ ಮತ್ತು ಅವಲಂಬನೆಯ ಅಪಾಯವನ್ನುಂಟು ಮಾಡುವುದರಿಂದ ಅವುಗಳನ್ನು ವೇಳಾಪಟ್ಟಿ 2 ಪದಾರ್ಥಗಳಾಗಿ ವರ್ಗೀಕರಿಸಲಾಗಿದೆ. ಏನಪ್ಪ ಅಂತಂತಂದರೆ, ಈ ಔಷಧಿಗಳನ್ನು ತೆಗೆದುಕೊಳ್ಳುವಂಥ ಮಕ್ಕಳು ಪಾಲಕರ ಮೇಲೆ ಇದರ ಮೇಲೆ ಅವಲಂಬನೆ ಆಗ್ತಾರೆ. ಜೊತೆಗೆ ಅವರ ವಿಪರೀತವಾದಂತಹ ಅಡ್ಡ ಪರಿಣಾಮಗಳು ಉಂಟಾಗ್ತವೆ. ಹಾಗಾಗಿ ಇದನ್ನು 2ರಲ್ಲಿ ಸೇರಿಸಲಾಗಿದೆ. ಇನ್ನು ಉತ್ತೇಜಕವಲ್ಲದ ADHD ಡ್ರಗ್ಸ್ ಔಷಧಿಗಳಲ್ಲಿ ಡುವಾನ್ಫಾಸಿನ್, ಯಾವುದು? ಡುವಾನ್ಫಾಸಿನ್, ಅಟೋಮೊಕ್ಸ್ಟೈನ್ ಮತ್ತು ಕ್ಲೋನಿಡಿನ್ ಎಂಬ ಅಂಶಗಳು ಸೇರಿವೆ. ಭಾರತದಲ್ಲಿ ADHD ಇದೆಯಾ? ಅಟೆನ್ಷನ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತಹ ಈ ಔಷಧಿಗಳು ಇದಾವೆ. ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಔಷಧಗಳು ಅಥವಾ ಭಾರತದಲ್ಲಿ ಈ ರೋಗ ಇದೆಯಾ? ಇದೆ.
ADHD ಜಾಗತಿಕವಾಗಿ 2%ರಿಂದ 7% ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಭಾರತದಲ್ಲಿ ಹೆಚ್ಚು ಗಂಡು ಮಗುವಿಗೆ ADHD ಇರುವುದು ಕಂಡುಬಂದಿದೆ. ಭಾರತದಲ್ಲೂ ಕೂಡ ಈ ರೋಗ ಇದೆ. ಭಾರತದಲ್ಲಿ 83.3% ರೋಗಿಗಳು ತಮ್ಮ ಮೆಡಿಸಿನ್ಸ್ ಔಷಧಿಗಳನ್ನು ಮೊದಲ ತಿಂಗಳಲ್ಲಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಾರೆ. ಭಾರತೀಯ ಪೋಷಕರು ಔಷಧಿಗಳನ್ನು ನಿಲ್ಲಿಸಲು ಈ ಕೆಳಗಿನ ಕಾರಣಗಳನ್ನು ಉಲ್ಲೇಖಿಸುತ್ತಾರೆ. ಒಂದನೇದು ಪರಿಣಾಮಕಾರಿತ್ವದ ಕೊರತೆ. ಪರಿಣಾಮಕಾರಿ ಆಗೋದಿಲ್ಲ ಔಷಧಗಳು, ಅಡ್ಡ ಪರಿಣಾಮ ಉಂಟಾಕವು. ಆಮೇಲೆ ಆಸ್ಪತ್ರೆಯಲ್ಲಿ ತೊಂದರೆಗಳು ಉಂಟಾಕವು. ಮಗುವು ಏನಾಗ್ಬೋದಪ್ಪ ಅಂದ್ರೆ ವ್ಯಸನಿ ಆಗ್ಬೋದು, ಎಡಿಕ್ಟ್ ಆಗ್ಬೋದು ಅನ್ನೋ ಭಯ ಪಾಲಕರಲ್ಲಿ ಐತಿ. ಓಕೆ, ನೆಕ್ಸ್ಟ್ ಮಿತ್ರರೇ, RBI ಏನು ಮಾಡಿದೆಪ್ಪ ಅಂದ್ರೆ ಹೊಸ ಮಾನಿಟರಿ ಪಾಲಿಸಿಯನ್ನು ಬಿಡುಗಡೆ ಮಾಡಿದೆ. ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಹೊಸ ಮಾನಿಟರಿ ಪಾಲಿಸಿ ಏನು ಮಾಡಿದಪ್ಪ ಅಂತಂತಂದ್ರೆ ಇಲ್ಲಿ RBI ಏನು ಮಾಡಿದೆಪ್ಪ ಅಂತಂತಂದ್ರೆ ಬಿಡುಗಡೆ ಮಾಡಿದೆ. ಏಪ್ರಿಲ್ 7, 2021 ರಿಸರ್ವ್ ಬ್ಯಾಂಕ್ ಇಂಡಿಯಾದ ಹಣಕಾಸು ನೀತಿ ಸಮಿತಿ ತನ್ನ ದ್ವಿಮಾಸಿಕ ಹಣಕಾಸು ನೀತಿ ಪರಿಶೀಲನೆಯ ಫಲಿತಾಂಶವನ್ನು ಏನು ಮಾಡತ್ತಪ್ಪ ಅಂತಂತಂದ್ರೆ ಪ್ರಕಟಿಸಿತು. ಏನು ಈ ದ್ವಿಮಾಸಿಕ ಹಣಕಾಸು ನೀತಿಯ ಫಲಿತಾಂಶದಲ್ಲಿ, ರಿಪೋರ್ಟ್ನಲ್ಲಿ, ವರದಿಯಲ್ಲಿ ಏನೇನದಾವ ಅಂದರೆ ರೆಪೋ ದರವನ್ನು 4%ರಷ್ಟು ಬದಲಾಗದೆ ಅಂದರೆ ಬದಲಾಯಿಸಿಲ್ಲ. 4% ಇತ್ತು, 4% ಇರಿಸಲಾಗಿದೆ. ರಿಸರ್ವ್ ರೆಪೋ ದರವನ್ನು 3.35%ನಲ್ಲಿ ಇರಿಸಲಾಗಿದೆ. ರಿಸರ್ವ್ ರೆಪೋ ದರವನ್ನು ಎಷ್ಟು 3.35%, ರೆಪೋ ದರ 4%. ಏನಪ್ಪ ಅಂತ ಎಷ್ಟಿತ್ತು ಅಷ್ಟು ಇರಿಸ್ಯಾರ. ನೆಕ್ಸ್ಟ್ 2027 ಆರ್ಥಿಕ ವರ್ಷದ ನಿಜವಾದ GDP ಬೆಳವಣಿಗೆ. ನಮ್ಮ ಭಾರತದ 2027 ಆರ್ಥಿಕ ವರ್ಷದಲ್ಲಿ GDP ಬೆಳವಣಿಗೆ ಎಷ್ಟಿರ್ಬೋದಪ್ಪ ಅಂದರೆ 10.5%, 15.5% ಎಂದು ಊಹಿಸಲಾಗಿದೆ. ಎಷ್ಟು ಯಾವ ಆರ್ಥಿಕ ವರ್ಷಕ್ಕೆ ಇದು 2027 ವೇಳೆಗೆ 10.5% ಎಂದು ಊಹಿಸಲಾಗಿದೆ. ಇನ್ನು 2022 CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, ಅದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನು ಹೇಳೋದನ್ನು ಮುಂದೆ ಹೇಳೋಣಂತ, ಮುಂದೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಈ CPI 5.1% ಎಂದು ಊಹಿಸಲಾಗಿದೆ. ಅರ್ಥ ಆಯ್ತು ಗೆಳೆಯರೆ. ಆಮೇಲೆ MSF ದರವನ್ನು 4.25%ನಲ್ಲಿ 4.25%ನಲ್ಲಿ ಬದಲಾಯಿಸದೆ ಅದು ಹೇಗಿತ್ತು ಹಾಗೆ ಇರಿಸಲಾಗಿದೆ. ಓಕೆ, ನೆಕ್ಸ್ಟ್ ಬ್ಯಾಂಕ್ ದರವನ್ನು 4.25% ಇತ್ತು, ಅಷ್ಟೇ ಅಪ್ಪ, ಅದು ಎಷ್ಟಿತ್ತು ಅಷ್ಟೇ 4.25%ನಲ್ಲೇ ಇಡಲಾಗಿದೆ. ಇನ್ನು ಜೆಸೆಕ್ ಸ್ವಾಧೀನ ಕಾರ್ಯಕ್ರಮದಡಿ RBI 1 ಲಕ್ಷ ಕೋಟಿ ರೂಪಾಯಿ ಅನ್ನು ಏನು ಮಾಡಿದೆಪ್ಪ ಅಂತಂದ್ರೆ ಇಲ್ಲಿ ಖರೀದಿಸಿದೆ. ಅಪೆಕ್ಸ್ ಬ್ಯಾಂಕುಗಳು ಕೂಡ ಏನಪ್ಪ ಅಂತಂದ್ರೆ ತಮ್ಮ ಮುಂಗಡಗಳನ್ನು 46% ಹೆಚ್ಚಿಸಿದೆ. ಇನ್ನು ಪಾವತಿ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತೆ ಗರಿಷ್ಠ ಮೊತ್ತದ ವೇತನವನ್ನು 2 ಲಕ್ಷ ರೂಪಾಯಿಗೆ ದ್ವಿಗುಣಗೊಳಿಸಲಾಗಿದೆ. 2 ಲಕ್ಷ ರೂಪಾಯಿಗೆ ದ್ವಿಗುಣಗೊಳಿಸಲಾಗಿದೆ. ಮೊದಲು 1 ಲಕ್ಷ ರೂಪಾಯಿ ಇತ್ತು, ಈಗ ಅದು 2 ಲಕ್ಷ ರೂಪಾಯಿ ಆಗಿದೆ. ಮುಂದೆ 2021-22ರಲ್ಲಿ ನಬಾರ್ಡ್, SIDBI ಮತ್ತು NHBಗೆ 50,000 ಲಕ್ಷ ಕೋಟಿ ಹೆಚ್ಚುವರಿ ದ್ರವ್ಯತೆ ಸೌಲಭ್ಯ ಸೌಲಭ್ಯವನ್ನು RBI ಘೋಷಿಸಿದೆ. ಇನ್ನು ಏಕದಳ ಧಾನ್ಯ ಬೆಲೆಗಳನ್ನು ಕಡಿಮೆ ಮಾಡಲು ಏನಪ್ಪ ನಿರ್ಧರಿಸಲಾಗಿದೆ. ಕಡಿಮೆ ಆಗ್ಬೋದು ಅಂತೇಳಿ ನಿರೀಕ್ಷಿಸಲಾಗಿದೆ. ಇನ್ನು ಪ್ರಮುಖ ಆಹಾರ ಪದಾರ್ಥಗಳ ಮೇಲಿನ ಬೆಲೆ ಒತ್ತಡವನ್ನು ತಗ್ಗಿಸುವುದು ಪೂರೈಕೆಯ ಕ್ರಮಗಳನ್ನು ಕೂಡ ಅವಲಂಬಿಸಿರುತ್ತದೆ. ಅಂದರೆ ಮಾರುಕಟ್ಟೆಗೆ ಈ ಆಹಾರ ಧಾನ್ಯಗಳು ಎಷ್ಟರ ಮಟ್ಟಿಗೆ ಪೂರೈಕೆ ಆಗಲ್ಪಡುತ್ತವೆ, ಎಷ್ಟು ಸಪ್ಲೈ ಆಗ್ತವೆ ಅನ್ನೋದ್ರ ಮೇಲೆ ಆ ಧಾನ್ಯಗಳ ಬೆಲೆ ಇಳಿಕೆಯ ನಿರ್ಧಾರ ಡಿಪೆಂಡ್ ಆಗಿರುತ್ತದೆ. ನಂತರ ಜಾಗತಿಕ ಬೆಳವಣಿಗೆ ಏನಾಗ್ತದಪ್ಪ, ನಿಧಾನಗತಿಯಲ್ಲಿ ಈ ಸಂದರ್ಭದಲ್ಲಿ ಬೆಳೀತಾ ಇರೋದನ್ನು ಏನು ಮಾಡಲಾಗಿದೆಯಪ್ಪ ಅಂದರೆ ಅಬ್ಸರ್ವ್ ಮಾಡಲಾಗಿದೆ. ಹಾಗಾದರೆ ರೆಪೋ ದರ ಅಂದರೆ ಏನು? ರೆಪೋ ದರ ಅಂದರೆ ಏನು? ರೆಪೋ
ರೆಪೋ ದರವು ಭಾರತದ ರಿಸರ್ವ್ ಬ್ಯಾಂಕ್ ದೇಶದ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವ ದರವಾಗಿದೆ. ಅಂದರೆ ನಮ್ಮ ರಿಸರ್ವ್ ಬ್ಯಾಂಕ್ ಇದೆಯಲ್ಲ RBI ಏನು ಮಾಡುತ್ತಪ್ಪ ಅಂದರೆ ನಮ್ಮ ದೇಶದಲ್ಲಿರುವಂಥ ಇತರ ವಾಣಿಜ್ಯ ಬ್ಯಾಂಕುಗಳಿಗೆ ಒಂದು ಸಾಲ ನೀಡುವಂಥ ದರ ಅದು. ಯಾವ ಪ್ರಮಾಣದಲ್ಲಿ ಸಾಲ ನೀಡಬೇಕು ಅನ್ನೋದರ ದರ, ಆ ದರವನ್ನು ರೆಪೋ ದರ ಅಂತ ಕರಿತೀವಿ. ನೆಕ್ಸ್ಟ್ ರಿವರ್ಸ್ ರೆಪೋ ದರ. ನೆಕ್ಸ್ಟ್ ಯಾವುದು? ರಿವರ್ಸ್ ರೆಪೋ ದರ. ಓಕೆ, ರಿವರ್ಸ್ ರೆಪೋ ದರ ಅಂತಂದರೆ ರಿವರ್ಸ್ ರೆಪೋ ದರವು ಭಾರತದ ವಾಣಿಜ್ಯ ಬ್ಯಾಂಕುಗಳಿಂದ ರಿಸರ್ವ್ ಬ್ಯಾಂಕ್ ಹಣವನ್ನು ಎರವಲು ಪಡೆಯುವ ದರವಾಗಿದೆ. ಅಂದರೆ ಆ ವಾಣಿಜ್ಯ ಬ್ಯಾಂಕುಗಳಿಂದ RBI ಏನು ಮಾಡುತ್ತಪ್ಪ ಅಂದ್ರೆ ಮರಳಿ ಪಡೆಯುವಂಥ ದರ, ಅದು ಎರವಲು ಪಡೆಯುವಂಥ ದರ. ಆಯಿತಾ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು, ಅದರ ಬಗ್ಗೆ ಸ್ವಲ್ಪ ನೋಡೋಣ, ಚರ್ಚಿಸೋಣ. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕ ಏನಿದು? ಗೃಹೋಪಯೋಗಿ ಬಳಕೆಗಾಗಿ ಖರೀದಿಸಿದಂಥ ಸರಕು ಮತ್ತು ಸೇವೆಗಳ ಬೆಲೆಗಳ ಸರಾಸರಿಯನ್ನು, ನಾವು ಮನೆಯ ಉಪಯೋಗಕ್ಕಾಗಿ ಖರೀದಿಸುವಂಥ ನಿತ್ಯದ ವಸ್ತುಗಳ ಬೆಲೆಗಳ ಸರಾಸರಿಯನ್ನು, ಸರಕು ಮತ್ತು ಸೇವೆ ಎರಡೂ ಈ ಬೆಲೆಗಳ ಸರಾಸರಿಯನ್ನು ಪರಿಶೀಲಿಸುವಂಥ ಒಂದು ಅಳತೆ ಏನಪ್ಪ ಅಂತಂದರೆ ಗ್ರಾಹಕ ಬೆಲೆ ಸೂಚ್ಯಂಕ. ನೆಕ್ಸ್ಟ್ MSF ಅಂದರೆ ಏನು? ನೆಕ್ಸ್ಟ್ MSF ಅಂತಂದರೆ ಏನು? MSF ಅಂದರೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಸರ್ಕಾರಿ ಭದ್ರತೆಗಳ ವಿರುದ್ಧ RBI ನಿಗದಿತ ಬ್ಯಾಂಕುಗಳಿಗೆ ಹಣವನ್ನು ಸಾಲವಾಗಿ ನೀಡುತ್ತದೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳ ಹತ್ತಿರ ಒಂದು ಸರ್ಕಾರಿ ಭದ್ರತೆ ಇದ್ದಾಗ, ಸರ್ಕಾರದ ಬಾಂಡ್ ಅಥವಾ ಇನ್ಯಾವುದೇ ಸೆಕ್ಯೂರಿಟಿ ಪತ್ರಗಳಿದ್ದಾಗ ಅದನ್ನು ಇಟ್ಟುಕೊಂಡು RBI ಏನು ಮಾಡುತ್ತಪ್ಪ ಅಂದರೆ ಈ ಥರ ಬ್ಯಾಂಕುಗಳಿಗೆ ಸಾಲವನ್ನು ನೀಡುವಂಥ ಒಂದು ದರ ಇದು MSF ಅಂತೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಶ್ವ ಆರ್ಥಿಕ ದೃಷ್ಟಿಕೋನ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನ ವರದಿ ಏನಾಗಿದೆ ಅಂದರೆ ಬಿಡುಗಡೆಯಾಗಿದೆ. ವಿಶ್ವ ಆರ್ಥಿಕ ವರದಿ ಏನು ಹೇಳ್ತಾ ಇದೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇದನ್ನು ಯಾರು ಬಿಡುಗಡೆ ಮಾಡಿದಾರಪ್ಪ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, IMF ಅಂತ ಏನು ಹೇಳ್ತೀವಿ, ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇತ್ತೀಚೆಗೆ ಡೈವರ್ಜೆಂಟ್ ರಿಕವರಿಗಳನ್ನು ನಿರ್ವಹಿಸುವುದು ಎಂಬ ಶೀರ್ಷಿಕೆಯ ಅಡಿ ವಿಶ್ವ ಆರ್ಥಿಕ ದೃಷ್ಟಿಕೋನದ ವರದಿಯನ್ನು ಬಿಡುಗಡೆ ಮಾಡಿತು. ಏನು ಈ ವರದಿಯ ಒಂದು ವಿವರಣೆ ಏನಿದೆ ಆ ವರದಿಯಲ್ಲಿ ಅಂತ ನೋಡಿದಾಗ, ಪ್ರಸಕ್ತ 2022 ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ 12.5% ಎಂದು ವರದಿ ಏನು ಮಾಡಿದೆ ಅಂದರೆ ಮುನ್ಸೂಚನೆಯನ್ನು ನೀಡಿದೆ. ಭಾರತದ ಒಂದು GDP 2022 ವೇಳೆಗೆ 12.5% ಅಂತೇಳಿ ಈ ವರದಿ ಮುನ್ಸೂಚನೆ ನೀಡಿದೆ. ಇದು ಜನವರಿ 2021ರಲ್ಲಿ 11.5% ಹಿಂದಿನ ಪ್ರಕ್ಷೇಪಣಕ್ಕಿಂತ 1% ಏನಾಗಿದೆ ಅಂದರೆ ಹೆಚ್ಚಾಗಿದೆ. 2021ಕ್ಕೆ 11.5 ಅಂತೇಳೋದು ಊಹಿಸಿತ್ತು, ಅಂದಾಜು ಮಾಡಿತ್ತು. ಇದು ಉದಯೋನ್ಮುಖ ಆರ್ಥಿಕತೆಗಳಲ್ಲಿ ಮತ್ತು ಮುಂದುವರಿದ ಆರ್ಥಿಕತೆಗಳು, ಈಗೇನು ಡೆವಲಪಿಂಗ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ, ಆಮೇಲೆ ಆಲ್ರೆಡಿ ಮುಂದುವರಿದ ರಾಷ್ಟ್ರಗಳ ಆರ್ಥಿಕತೆಗೆ ಹೋಲಿಸಿದರೆ ಈ ಗುಂಪುಗಳಲ್ಲಿ ಹೋಲಿಸಿದರೆ ಆ ಗುಂಪಿನಲ್ಲೇ ನಮ್ಮ ಭಾರತ ಏನಾಗಿದೆಪ್ಪ ಅಂತ ಮುಂಚೂಣಿಯಲ್ಲಿದೆ ಎಂಬುದನ್ನು ಇಲ್ಲಿ ನಾವು ಗಮನಿಸ್ಬೋದು. ಅಷ್ಟು 12.5% ಯಾವುದೇ ದೇಶಗಳು ಕೂಡ ಇನ್ನೂ ರಿಕವರಿ ಆಗಿಲ್ಲ ಪ್ಯಾಂಡಮಿಕ್ನಿಂದಾಗಿ, ಕೊರೋನಾ ವೈರಸ್ನಿಂದಾಗಿ. ಅಲ್ಲದೆ 2023ರ ಭಾರತದ ಬೆಳವಣಿಗೆಯ ಪ್ರಕ್ಷೇಪಣವನ್ನು 6.8%ರಿಂದ 6.9%ಕ್ಕೆ ಹೆಚ್ಚಿಸಲಾಗಿದೆ. ಈ ಹಿಂದೆ IMF ಭಾರತದ ಬೆಳವಣಿಗೆಯ ದರವನ್ನು 6.8 ಎಂದು ಊಹಿಸಿತ್ತು. ಇನ್ನು ಜಾಗತಿಕ ಆರ್ಥಿಕತೆಯು 2021ರಲ್ಲಿ 6%ಕ್ಕೆ ಏರಿಕೆಯಾಗಲಿದೆ ಮತ್ತು 2022ರಲ್ಲಿ ಮರಳಿ 4.4%ಗೆ ಶೇಕಡ 4.4ಕ್ಕೆ ಇಳಿಯಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂದೆ 2020ರಲ್ಲಿ ಜಾಗತಿಕ ಆರ್ಥಿಕತೆಯು ಮತ್ತೆ ಏನಾಗುತ್ತಪ್ಪ ಅಂತಂತಂದರೆ ಹಿಂದೆ 2020ರಲ್ಲಿ 3.3%ಗೆ ಕುಗ್ಗಿತ್ತು. ಓಕೆ, ಅದನ್ನು ನಾವು ಗಮನಿಸ್ಬೋದು. ವರದಿ ಪ್ರಕಾರ ಚೀನಾ 2020ರಲ್ಲಿ ಕೋವಿಡ್ ಪೂರ್ವ GDPಗೆ ಮರಳಿದೆ. ಈ ವರದಿ ಏನು ಹೇಳ್ತಾ ಇದೆ ಅಂದರೆ ಚೀನಾ ಕೊರೋನಾವನ್ನು ಹುಟ್ಟಿ ಹಾಕಿದಂಥ ದೇಶ ಅಂಥೇಳಿ ಏನು ಅನುಮಾನ ಇದೆ. ಆ ದೇಶ ಏನಪ್ಪ ಅಂದ್ರೆ ಈಗ ಕೊರೋನಾದ ಒಂದು ದುಷ್ಪರಿಣಾಮದಿಂದ
ತಪ್ಪಿಸಿಕೊಂಡು ಮರಳಿ ಏನಪ್ಪ ಅಂತಂದ್ರೆ ತನ್ನ GDPಯನ್ನು ಹೆಚ್ಚಿಸಿಕೊಂಡಿದೆ ಅನ್ನೋದನ್ನು ಇಲ್ಲಿ ಈ ವರದಿ ಗಮನಿಸಿದೆ. ಆದಾಗ್ಯೂ ಇನ್ನೂ ಅನೇಕ ದೇಶಗಳು ಕೂಡ 2023ರವರೆಗೆ ಈ ಕೊರೋನಾ ಪ್ಯಾಂಡೆಮಿಕ್ನಿಂದಾಗಿ ಹಿಂದಿರುಗುವಂಥ ನಿರೀಕ್ಷೆ ಇಲ್ಲ. ಇನ್ನು ಕೋವಿಡ್-19ನಿಂದಾಗಿ, ಕೊರೋನಾ ವೈರಸ್ನಿಂದಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ವಲಯ ಭಾರೀ ಉತ್ಪಾದನೆ ಮತ್ತು ಉದ್ಯೋಗ ನಷ್ಟವನ್ನು ಕೂಡ ಅನುಭವಿಸಿದ್ದಾವೆ. ವರದಿಯ ಪ್ರಕಾರ ಉತ್ತರ ಅಮೆರಿಕ, ಭಾರತ ಮತ್ತು ಚೀನಾದಲ್ಲಿ ಉತ್ತಮ ಚೇತರಿಕೆಯನ್ನು ನಿರೀಕ್ಷಿಸಲಾಗಿದೆ. ಈ ಇಷ್ಟು ಕಂಟ್ರಿಗಳಲ್ಲಿ ಮಾತ್ರ ಈ ವರದಿಯಲ್ಲಿ ಏನಪ್ಪ ಅಂದ್ರೆ ಒಂದು ಚೇತರಿಕೆ ಕಾಣ್ಬೋದು ಅಂತೇಳಿ ಏನಪ್ಪ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಉತ್ತರ ಅಮೆರಿಕ, ಭಾರತ ಮತ್ತು ಚೀನಾ. ಇನ್ನು ಲಸಿಕೆ ಮುಂಭಾಗದಲ್ಲಿ ಈ ಲಸಿಕೆ ನೀಡುವುದರಲ್ಲಿ UK ಮತ್ತು US, ಇಂಗ್ಲೆಂಡ್ ಮತ್ತು ಅಮೆರಿಕ ಉತ್ತಮ ಪ್ರದರ್ಶನ ನೀಡುತ್ತಾ ಇವೆ. ಮತ್ತೊಂದೆಡೆ ಲಸಿಕೆ ಹೊರಹೋಗುವಲ್ಲಿ ನಮ್ಮ ಏಷ್ಯಾ ಖಂಡದ ದೇಶಗಳು ಹಿಂದುಳಿದಿದ್ದಾವೆ. ಇನ್ನು ಪ್ರವಾಸೋದ್ಯಮವನ್ನು ಅವಲಂಬಿಸಿರುವ ಆರ್ಥಿಕತೆಗಳು ತೀವ್ರವಾಗಿ ತುತ್ತಾಗುತ್ತಿವೆ. ಉದಾಹರಣೆಗೆ ಸ್ಪೇನ್ ದೇಶದಲ್ಲಿ ಹೆಚ್ಚಿನ ಆದಾಯ ಪ್ರವಾಸೋದ್ಯಮದಿಂದಲೇ ಬರ್ತಾಯಿತ್ತು. ಇವಾಗ ಅದು ಏನಾಗ್ತಾ ಇದೆಯಪ್ಪ ಅಂತಂತಂದ್ರೆ ಈ ಪ್ಯಾಂಡಮಿಕ್ನಿಂದಾಗಿ ತುಂಬ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. 2008ರ ಆರ್ಥಿಕ ಬಿಕ್ಕಟ್ಟಿನಂತಲ್ಲದೆ ಜಾಗತಿಕ ಆರ್ಥಿಕ ಚೇತರಿಕೆ ಕಳೆದು ಹೋಗಿದೆ, ಒಂದು ಕಡೆ ಇನ್ನೊಂದಕ್ಕಿಂತ ಹೆಚ್ಚಾಗಿದೆ. ಇದು ಮುಖ್ಯವಾಗಿ ಯಾಕಾಗೈತಪ್ಪ ಅಂತಂದರೆ ಲಸಿಕೆಗಳ ರೋಲ್ ವಿಶ್ವದ ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿರುತ್ತದೆ. ಕೆಲವು ದೇಶಗಳಲ್ಲಿ ಲಸಿಕೆ ತೆಗೆದುಕೊಳ್ಳುವ ಪ್ರಮಾಣ, ನೀಡುವ ಪ್ರಮಾಣ ಹೆಚ್ಚಾಗಿದೆ. ಕೆಲವು ದೇಶಗಳಲ್ಲಿ ಕಡಿಮೆ ಆಗೋದ್ರಿಂದ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಹಾಗಾಗಿ ಈ ಸಮಸ್ಯೆ ಉಂಟಾಗ್ತಾ ಇದ್ದಾವೆ. ಹಣಕಾಸಿನ ಬೆಂಬಲವು ಗಡಿಯುದ್ದಕ್ಕೂ ಭಿನ್ನವಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಏನಿದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಯುದ್ಧದಿಂದ ಹಾನಿಗೊಳಗಾದ ದೇಶಗಳ ಪುನರ್ನಿರ್ಮಾಣಕ್ಕೆ ಸಹಾಯ ಮಾಡಲು 2ನೇ ಮಹಾಯುದ್ಧದ ನಂತರ IMF ಅನ್ನು ಸ್ಥಾಪಿಸಲಾಯಿತು. ಅಂದರೆ 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿ ಅಪಾರ ಆರ್ಥಿಕ ನಷ್ಟವನ್ನು ಅನುಭವಿಸಿದಂಥ ದೇಶಗಳ ಒಂದು ರೀಬಿಲ್ಡಿಂಗ್, ಪುನರ್ನಿರ್ಮಾಣಕ್ಕಾಗಿ ಏನು ಈ IMF ಅನ್ನು ಸ್ಥಾಪಿಸಲಾಯಿತು. ಇದನ್ನು 1945ರಲ್ಲಿ ರಚಿಸಲಾಯಿತು. ಇದನ್ನು 189 ದೇಶಗಳು ಇದರಲ್ಲಿ ಸದಸ್ಯರಾಗಿದ್ದಾವೆ ಮತ್ತು ಅಷ್ಟೇ ಜವಾಬ್ದಾರಿಯನ್ನು ಕೂಡ ಹೊಂದಿದ್ದಾವೆ. ಭಾರತವು 1945ರಲ್ಲಿ IMFಗೆ ಸೇರಿತು. ವಿಶ್ವ ಆರ್ಥಿಕ ಔಟ್ಲುಕ್ನ ಹೊರತಾಗಿ IMF ಜಾಗತಿಕ ಹಣಕಾಸು ಸ್ಥಿರತೆಯ ವರದಿಯನ್ನು ಸಹ ಬಿಡುಗಡೆ ಮಾಡಿದೆ. ಎಲ್ಲ ವರದಿಯನ್ನು ಸದ್ಯ ಬಿಡುಗಡೆ ಮಾಡಿದಲ್ಲಿ ನಾವು ಗಮನಿಸ್ಬೋದು. ಇದಾದ ನಂತರ RXIL ಅಂತ ಹೇಳ್ತೀವಿ. ಏನಿದು RXIL ಅಂತಂದ್ರೆ, RXIL ಭಾರತದ ಸ್ವೀಕಾರಾರ್ಹ ವಿನಿಮಯ ಕೇಂದ್ರವಾಗಿದೆ. ಇದು ಸುದ್ದಿಯಲ್ಲಿರುವಂಥ ಒಂದು ಶಬ್ದ. ಇತ್ತೀಚೆಗೆ RXIL ಮಾಸಿಕ 1,000 ಕೋಟಿ ರೂಪಾಯಿಗಳನ್ನು ದಾಟಿದ ಮೊದಲ ಟ್ರೇಡ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ವೇದಿಕೆಯಲ್ಲಿನ ವಹಿವಾಟಿನ ಪ್ರಮಾಣವು 2020ರ ಏಪ್ರಿಲ್ನಲ್ಲಿ 69 ಕೋಟಿ ರೂಪಾಯಿಗಳಿಂದ ಮಾರ್ಚ್ 2021ರಲ್ಲಿ 1,105 ಕೋಟಿ ರೂಪಾಯಿಗೆ ಏರಿದೆ. ಇದು ಏನಿದು ಇದರ ಬಗ್ಗೆ ಒಂದು ವಿವರಣೆಯನ್ನು ನೋಡಿದಾಗ ಏನು ಮಾಡ್ತಾ ಇದೆ, ಇದರ ಕಾರ್ಯಗಳೇನು? ಇದು ದೇಶದಲ್ಲಿ ಆರ್ಥಿಕ ಚೇತರಿಕೆಯನ್ನು ತೋರಿಸುತ್ತದೆ. ಅಲ್ಲದೆ ಕೋವಿಡ್-19ರ ಸಮಯದಲ್ಲಿ ತೀವ್ರವಾಗಿ ಹಾನಿಗೊಳಗಾದ MSME ಅಂದರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿದಾವಲ್ಲ, ಆ ವಲಯ ಪುನರುಜ್ಜೀವನಗೊಳ್ಳುತ್ತಿದೆ ಎಂದು ಇದು ತೋರಿಸುತ್ತದೆ. ಇನ್ನು ಈ RXIL ಬಗ್ಗೆ ವಿವರಣೆ ನೋಡಿದಾಗ 2016ರಲ್ಲಿ ಇದನ್ನು ಸಂಘಟನೆ ಮಾಡಲಾಯಿತು. ಇದು ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, SIDBI ಅಂತ ಏನು ಹೇಳ್ತೀವಿ, ಈ ಬ್ಯಾಂಕ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ NSE ಲಿಮಿಟೆಡ್ ಇವೆರಡು ಏನಪ್ಪ ಜಂಟಿ ಏನು ಮಾಡ್ಯಾವಪ್ಪ ಅಂದರೆ ಇದರ ಸ್ಥಾಪನೆಯ ಜವಾಬ್ದಾರಿಯನ್ನು ಹೊತ್ತು ಸ್ಥಾಪಿಸಿದ್ದಾವೆ. ಇದು ಟ್ರೇಡ್ಸನ್ನು ನಿರ್ವಹಿಸುತ್ತದೆ. ಭಾರತದ ಮೊದಲ ಟ್ರೇಡ್ಸ್ ಎಕ್ಸ್ಚೇಂಜನ್ನು ಪ್ರಾರಂಭಿಸಲು RBIನಿಂದ ಅನುಮೋದನೆ ಪಡೆದ ಮೊದಲ ಘಟಕ ಇದು. ಯಾವುದಪ್ಪ ಅಂದರೆ RXIL MSMEಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಬೆಂಬಲಿಸುವ ಹಣಕಾಸು ವೇದಿಕೆ, ಒಂದು ಸಮಗ್ರ ಪೂರೈಕೆದಾರ. ಮುಖ್ಯ ಕೆಲಸ ಏನಪ್ಪ ಅಂದರೆ MSMEಗಳಲ್ಲ, ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳಿದಾವಲ್ಲ, ಇವುಗಳ ಒಂದು ಆರ್ಥಿಕ ಬೆಳವಣಿಗೆಗೆ, ಅವುಗಳ ಅಭಿವೃದ್ಧಿಗೆ ಏನಪ್ಪ ಅಂತಂತಂದ್ರೆ ಹಣಕಾಸನ್ನು ಒದಗಿಸುವಂಥ ಒಂದು ವೇದಿಕೆ ಇದು. ಟ್ರೇಡ್ಸ್ ಅಂದರೆ ಏನು? ಟ್ರೇಡ್ಸ್ ಎನ್ನುವುದು ಎಲೆಕ್ಟ್ರಾನಿಕ್ ಪ್ಲ್ಯಾಟ್ಫಾರ್ಮ್ ಆಗಿದ್ದು, ಇದು MSMEಗಳಿಗೆ ಬಹು ಹಣಕಾಸುದಾರರ ಮೂಲಕ ಹಣಕಾಸನ್ನು ಒದಗಿಸುವ ಕೆಲಸವನ್ನು ಮಾಡುತ್ತದೆ. ಟ್ರೇಡ್ಸ್ನಲ್ಲಿ ಭಾಗವಹಿಸುವ ಪ್ರಮುಖ 3 ಯಾರ್ಯಾರಪ್ಪ ಅಂತಂದರೆ, ಒಂದನೇದು MSMEಗಳು, ಇವರು ಮಾರಾಟಗಾರರು, ತಮ್ಮಲ್ಲಿ ಉತ್ಪಾದಿಸಿದಂಥ ವಿವಿಧ ವಸ್ತುಗಳನ್ನ ಮಾರಾಟ ಮಾಡುವವರು. ಇನ್ನು ಹಣಕಾಸುದಾರರು,
ಮತ್ತು ಹಣಕಾಸನ್ನು ಪೂರೈಸುವವರು ಬ್ಯಾಂಕುಗಳು ಮತ್ತು ಕಾರ್ಪೊರೇಟ್ ಘಟಕಗಳು. ಖರೀದಿದಾರರು ಅದನ್ನ ಯಾರು ಖರೀದಿಸ್ತಾರಲ್ಲ ಅವರು, ಇವರು ಮೂರರಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ಆರ್ ಬಿ ಐ ಪ್ರಕಾರ MSMEಗಳು ಮಾತ್ರ ಟ್ರೇಡ್ಸ್ನಲ್ಲಿ ಮಾರಾಟಗಾರರಾಗಿ ಭಾಗವಹಿಸ್ಬೋದು, ಉಳಿದವರು ಬೇರೆ ಯಾರು ಭಾಗವಹಿಸುವಂತಿಲ್ಲ. ಟ್ರೇಡ್ ಸ್ಥಾಪಿಸಲು ಮತ್ತು ನಿರ್ವಹಿಸಲು SIDBI ಮತ್ತು NSICL ಇವುಗಳಿಗೆ 2015ರಲ್ಲಿ RBI ಅನುಮೋದನೆಯನ್ನು ನೀಡಿತು. ಇದು MSMEಗಳು ತಮ್ಮ ಕಾರ್ಯನಿರತ ಬಂಡವಾಳವನ್ನು ಅನ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಇದು ಹೆಚ್ಚಿನ ದಕ್ಷತೆ ಮತ್ತು ಬಂಡವಾಳ ನಿರ್ವಹಣೆಯನ್ನು ಖಾತ್ರಿಗೊಳಿಸುತ್ತದೆ. ಟ್ರೇಡ್ಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡಿದಾಗ, ಮಾರಾಟಗಾರರ ಮೊದಲ ಸರಕುಪಟ್ಟಿ ಮಾರಾಟಗಾರ MSME ಇದಾವಲ್ಲ, ಅವು ತಮ್ಮ ಸರಕುಪಟ್ಟಿಗಳನ್ನ ಅಪ್ಲೋಡ್ ಮಾಡ್ತಾವೆ. ಈ ಸರಕುಪಟ್ಟಿಯನ್ನು ಖರೀದಿದಾರರಿಂದ ಸ್ವೀಕಾರಕ್ಕಾಗಿ ಕಾಯಲಾಗ್ತದೆ. ಖರೀದಿದಾರನು ಸರಕುಪಟ್ಟಿ ಸ್ವೀಕರಿಸಿದ ನಂತರ ಅದು ಹರಾಜಿಗೆ ಹೋಗ್ತದೆ. ಹಣಕಾಸುದಾರರು ಏನು ಮಾಡ್ತಾರಪ್ಪ ಅಂದರೆ ರಿಯಾಯಿತಿ ದರವನ್ನು ನಮೂದಿಸುತ್ತಾರೆ. ಬಡ್ಡಿ ವೆಚ್ಚವನ್ನು ಹೊಂದಿರುವಂಥ ಪಕ್ಷವು ಅತ್ಯುತ್ತಮ ಬಿಡ್ಡನ್ನು ಸ್ವೀಕರಿಸುತ್ತದೆ. ನಂತರ ಫೈನಾನ್ಷಿಯರ್ ಖಾತೆಯನ್ನು ಡೆಬಿಟ್ ಮಾಡಲಾಗುತ್ತದೆ ಮತ್ತು ಮಾರಾಟಗಾರರ ಖಾತೆಗೆ ಜಮೆಯಾಗುತ್ತದೆ. ಓಕೆ, ಟ್ರೇಡ್ಸ್ನ ಕಾನೂನು ಬದ್ಧತೆ. ಪಾವತಿ ಮತ್ತು ವಸಾಹತು ವ್ಯವಸ್ಥೆ ಕಾಯ್ದೆ 2007ರ ಅಡಿಯಲ್ಲಿ ಮಾರ್ಗಸೂಚಿಗಳ ಆಧಾರದ ಮೇಲೆ ದೇಶದಲ್ಲಿ TRDS ಟ್ರೇಡ್ಸ್ ಅಂತ ಹೇಳ್ತೀವಿ, ಟ್ರೇಡ್ಸ್ನ ಕಾರ್ಯಾಚರಣೆಗೆ RBI ಅನುಮತಿಯನ್ನು ನೀಡಿದೆ. ಅಂದರೆ RBI ಮೂಲಕ ಕಾನೂನುಬದ್ಧವಾಗಿ ಸ್ಥಾಪಿತವಾದ ಒಂದು ವೇದಿಕೆ. ನೆಕ್ಸ್ಟ್, ಇನ್ನು ಕ್ಷಿಪಣಿ ಉತ್ಪಾದನೆಯಲ್ಲಿ ಖಾಸಗಿ ವಲಯ ಪಾಲುದಾರರಾಗಲು DRDO ಏನು ಮಾಡಿದೆಯಪ್ಪ ಅಂತಂದರೆ ಖಾಸಗಿ ವಲಯದವರಿಗೆ ಅವಕಾಶವನ್ನು ನೀಡಿದೆ. ಅದರ ಬಗ್ಗೆ ಈಗ ಚರ್ಚಿಸೋಣ ಮಿತ್ರರೇ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಂತೇನು ಹೇಳ್ತೀವಿ, ಇದು ಇತ್ತೀಚೆಗೆ ಖಾಸಗಿ ವಲಯದ ಸಂಸ್ಥೆಗಳಿಗೆ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಉತ್ಪಾದಿಸಲು ಅವಕಾಶವನ್ನು ನೀಡಿತು. ಅಲ್ಲದೆ ಅವರು ಕ್ಷಿಪಣಿ ಉತ್ಪಾದನೆಯಲ್ಲಿ DRDO ಜೊತೆ ಸಹಭಾಗಿತ್ವವನ್ನು ಹೊಂದಬಹುದು. ಈಗಿನ ಒಂದು ಅವಕಾಶದ ಪ್ರಕಾರ ಅಭಿವೃದ್ಧಿ ಮತ್ತು ಉತ್ಪಾದನಾ ಪಾಲುದಾರರ ಕಾರ್ಯಕ್ರಮದಡಿಯಲ್ಲಿ ಯಾವ ಕಾರ್ಯಕ್ರಮದಡಿಯಲ್ಲಿ ಅನುಮತಿಯನ್ನು ಕೊಟ್ಟರಪ್ಪ ಅಂದ್ರೆ ಅವರು ಅವಕಾಶವನ್ನು ಕೊಟ್ಟರಪ್ಪ ಅಂತಂತಂದ್ರೆ ಅಭಿವೃದ್ಧಿ ಮತ್ತು ಉತ್ಪಾದನಾ ಪಾಲುದಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಡಿಯಲ್ಲಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಖಾಸಗಿಯವರಿಗೂ ಕೂಡ ಈ ರಕ್ಷಣಾ ಪರಿಕರಗಳನ್ನು ಉತ್ಪಾದನೆ ಮಾಡಲು ಈ DRDO ಜೊತೆಗೆ ಕೈ ಜೋಡಿಸಲು ಅವಕಾಶವನ್ನು ನೀಡಿದ್ದಾರೆ. ಲಂಬವಾಗಿ ಪ್ರಾರಂಭಿಸಲಾದಂಥ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿ ವ್ಯವಸ್ಥೆಗೆ ಸಂಸ್ಥೆ ಈಗಾಗಲೇ ಬಿಡ್ಗಳನ್ನು ಸ್ವೀಕರಿಸಿದೆ. ಯಾವ ಕ್ಷಿಪಣಿಗಳನ್ನು ತಯಾರಿಸಲು ಏನಪ್ಪ ಅಂದ್ರೆ ಅನುಮತಿಯನ್ನು ಅಂದರೆ ಖಾಸಗಿಯವರಿಗೆ ಆಹ್ವಾನ ನೀಡಲಾಗಿದೆ ಅಂತಂದರೆ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಇಂತಹ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಉತ್ಪಾದನೆ ಮಾಡಲು ಖಾಸಗಿಯವರಿಗೆ ಅವರೊಂದಿಗೆ ಕೈ ಜೋಡಿಸಲು ಇದು ಬಿಡ್ಗಳನ್ನು ಆಲ್ರೆಡಿ DRDO ಸ್ವೀಕರಿಸಿದೆ. ಇದರೊಂದಿಗೆ DRDO ಖಾಸಗಿ ವಲಯದ ಸಹಭಾಗಿತ್ವವನ್ನು ಪಡೆದ ಮೊದಲ ಕ್ಷಿಪಣಿ ಕಾರ್ಯಕ್ರಮವಾಗಿ VLSRSAM ಇದು ಕ್ಷಿಪಣಿ ವ್ಯವಸ್ಥೆ. ಇದನ್ನು ಪ್ರಪ್ರಥಮ ಬಾರಿಗೆ VLSRSAM ಕ್ಷಿಪಣಿ ವ್ಯವಸ್ಥೆಯನ್ನು ಖಾಸಗಿಯವರೊಂದಿಗೆ ಕೂಡಿಕೊಂಡು ನಿರ್ಮಿಸ್ತಾ ಇದ್ದಾರೆ. ಕ್ಷಿಪಣಿ ಉತ್ಪಾದನೆಯಲ್ಲಿ ಖಾಸಗಿ ವಲಯಗಳನ್ನು ಏಕೆ ಅನುಮತಿಸಲಾಗಿದೆ ಅಂತೇಳಿ, ಯಾಕೆ ಅನುಮತಿಸಲಾಗತ್ತಂತಂದ್ರೆ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಸಂಕೀರ್ಣ ಮಿಲಿಟರಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ DRDO ಖಾಸಗಿ ವಲಯಗಳೊಂದಿಗಿನ ಸಹಭಾಗಿತ್ವವನ್ನು ತೆರೆಯಿತು. ಇತ್ತೀಚಿನ DRDO ಖಾಸಗಿ ವಲಯದ ಯೋಜನೆಗಳು ಯಾವುವು? ಇತ್ತೀಚೆಗೆ DRDO ಟಾಟಾ ಮತ್ತು ಬಾಬಾ ಕಲ್ಯಾಣಿ ಕೈಗಾರಿಕೆಗಳಿಗೆ ATAGS ಹೊವಿಟ್ಜರ್ ಎಂಬ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಇದೇನು ಮಾಡುತ್ತಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಸಹಭಾಗಿತ್ವವನ್ನು ಅವರೊಂದಿಗೆ ಸಹಭಾಗಿತ್ವವನ್ನು ಮಾಡಿ ಅವರಿಗೆ ಸಹಾಯ ಮಾಡುತ್ತೆ DRDO. ಯಾರಿಗೆ? ಟಾಟಾ ಮತ್ತು ಬಾಬಾ ಕಲ್ಯಾಣಿ ಕೈಗಾರಿಕೆಗಳಿಗೆ. ಏನಿದು ATAGS ಅಂದರೆ ಒಂದು ಸೈನ್ಯದ ಫಿರಂಗಿ, ಒಂದು ಬಂದೂಕು, ಸೈನಿಕರಿಗೆ ಅತ್ಯಾಧುನಿಕ ರೀತಿಯಲ್ಲಿ ತಯಾರಾದಂಥ ಬಂದೂಕು ATAGS. ಇದನ್ನು ನಿರ್ಮಾಣ ಮಾಡಲು ಈ ಟಾಟಾ ಮತ್ತು ಬಾಬಾ ಕಲ್ಯಾಣಿ ಕೈಗಾರಿಕೆಗಳಿಗೆ ಏನು ಮಾಡುತ್ತಪ್ಪ ಅಂದ್ರೆ DRDO ಸಹಾಯವನ್ನು ನೀಡುತ್ತದೆ. ಇನ್ನು DRDOದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಏನಾಯಿತು? ರಕ್ಷಣಾ ತಂತ್ರಜ್ಞಾನದಲ್ಲಿ ಖಾಸಗಿ ವಲಯದ ಪರಿಣಾಮಕಾರಿ ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸುವ ಮೂಲಕ DRDO ಪುನರ್ರಚಿಸುವುದಕ್ಕಾಗಿ 2010ರಲ್ಲಿ ಅಂದಿನ ರಕ್ಷಣಾ ಸಚಿವರಾದಂಥ AK ಆಂಟನಿಯವರು ಆದೇಶವನ್ನು ನೀಡ್ತಾರೆ. ಇಲ್ಲಿಯವರೆಗೆ DRDO ಬೃಹತ್ ಪ್ರಮಾಣದ ಆರ್ಡಿನೆನ್ಸ್ಗಾಗಿ ತಂತ್ರಜ್ಞಾನಗಳನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸುತ್ತಿದೆ. ಉದಾಹರಣೆಗೆ
ಸ್ವೋರ್ಡ್ ಫಿಶ್ ಲಾಂಗ್ ರೇಂಜ್ ಟ್ರ್ಯಾಕಿಂಗ್ ರಡಾರ್. ಸ್ವೋರ್ಡ್ ಫಿಶ್ ಲಾಂಗ್ ರೇಂಜ್ ಟ್ರ್ಯಾಕಿಂಗ್ ರಡಾರ್ ಅನ್ನು ಯಾವ ದೇಶದ ನೆರವಿನೊಂದಿಗೆ ಉತ್ಪಾದಿಸಲಾಯಿತಪ್ಪ ಅಂತಂದ್ರೆ ಇಸ್ರೇಲ್ ನೆರವಿನೊಂದಿಗೆ DRDO ಅಭಿವೃದ್ಧಿಪಡಿಸಿರುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಇನ್ನು ರೇಡಾರ್ 200 ಗುರಿಗಳನ್ನು ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿದೆ ಮತ್ತು 500 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದು ಇಸ್ರೇಲ್ನೊಂದಿಗೆ ಏನೋ ಒಂದು ಸ್ವೋರ್ಡ್ ಫಿಶಿಂಗ್ ಇದೆಯಲ್ಲ ರಡಾರ್ ವ್ಯವಸ್ಥೆ, ಆ ರಡಾರ್ ವ್ಯವಸ್ಥೆಯ ಒಂದು ಸಾಮರ್ಥ್ಯ ಇದೆ. ಇಸ್ರೇಲ್ನಿಂದ ಪಡೆದಂಥ ಈ ತಂತ್ರಜ್ಞಾನವನ್ನು ಸಾರ್ವಜನಿಕ ಮತ್ತು ಖಾಸಗಿ ತಯಾರಕರಿಗೆ ವರ್ಗಾಯಿಸಲಾಗಿದೆ. ಅವರು ಕೂಡ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಈಗ ಈ ವಿವಿಧ ರಕ್ಷಣಾ ಪರಿಕರಗಳನ್ನು ವಸ್ತುಗಳನ್ನು ನಿರ್ಮಿಸಲು ಮುಂದೆ ಬಂದಿದ್ದಾರೆ. ಆಗಸ್ಟ್ 2020ರಲ್ಲಿ DRDO ದೇಶೀಯ ಕೈಗಾರಿಕೆಗಳಿಂದ ಉತ್ಪಾದನೆಗೆ ಒಟ್ಟು 108 ಮಿಲಿಟರಿ ವ್ಯವಸ್ಥೆಗಳನ್ನು ಗುರುತಿಸಿತು. ಇನ್ನು DRDO ಖಾಸಗಿ ಸಹಭಾಗಿತ್ವದ ಮಹತ್ವ ಯಾಕೆ ಬೇಕಿದು, ಏನಿದು ಮಹತ್ವ ಅಂತಂತಂದ್ರೆ DRDO ಇತ್ತೀಚೆಗೆ 101 ಮಿಲಿಟರಿ ವ್ಯವಸ್ಥೆಗಳು ಮತ್ತು ಲಘುಯುದ್ಧ ಹೆಲಿಕಾಪ್ಟರ್ಗಳು, ಕ್ರೂಸ್ ಕ್ಷಿಪಣಿಗಳು, ಸಾರಿಗೆ ವಿಮಾನಗಳಂತಹ ಶಸ್ತ್ರಾಸ್ತ್ರಗಳ ನಿರ್ಮಾಣ ಮಾಡುವುದನ್ನು ಬ್ಯಾನ್ ಮಾಡಿದೆ. ಯಾಕಪ್ಪ ಅಂತಂದ್ರೆ ಇದನ್ನು 2024ರ ವೇಳೆಗೆ ದಿಗ್ಭ್ರಮೆಗೊಳಿಸುವ ರೀತಿಯಲ್ಲಿ ಏನಪ್ಪ ಅಂತಂದರೆ ಸಾಧಿಸುವ ಉದ್ದೇಶದಿಂದ ದೇಶೀಯ ರಕ್ಷಣಾ ಉದ್ಯಮವನ್ನು ಉತ್ತೇಜಿಸಲು ಇದನ್ನು ಮಾಡಲಾಗಿದೆ. ಅಂದರೆ ದೇಶೀಯ ರಕ್ಷಣಾ ಉದ್ಯಮ ಏನಾಗಬೇಕಪ್ಪ ಅಂದ್ರೆ ಅಭಿವೃದ್ಧಿ ಪಥದಲ್ಲಿ ಸಾಗಲಿ, ಜಗತ್ತಿಗೆ ದಿಗ್ಭ್ರಮೆಗೊಳಿಸುವ ರೀತಿಯಲ್ಲಿ ಸಾಗಲಿ, ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥದ್ದು ಕಡಿಮೆಯಾಗಲಿ ಅನ್ನೋ ಉದ್ದೇಶದಿಂದ ಈ DRDO ಈ ಕ್ರಮವನ್ನು ಕೈಗೊಂಡಿದೆ. ಈಗ ಈ ಸಹಭಾಗಿತ್ವವು ಭಾರತದಲ್ಲಿ ಉತ್ಪಾದನಾ ಘಟಕಗಳನ್ನ ಸ್ಥಾಪಿಸಲು ವಿದೇಶಿ ಕಂಪನಿಗಳಿಗೆ, ಬೇರೆ ದೇಶದ ಕಂಪನಿಗಳಿಗೆ ಒಂದು ವೇಳೆ ಆಮದು ನಿಷೇಧ ಹೇರಿದ್ರಪ್ಪ ಅಂದ್ರೆ ಉತ್ತೇಜನ ನೀಡುತ್ತದೆ. ಅವರು DRDO ಜೊತೆಗೆ ಸಹಭಾಗಿತ್ವವನ್ನು ವಹಿಸಿ ಈ ಮಿಲಿಟರಿಗೆ ಸಂಬಂಧಪಟ್ಟಂತಹ ಶಸ್ತ್ರಾಸ್ತ್ರಗಳ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಬಹುದು. ರಕ್ಷಣಾ ಉತ್ಪಾದನೆಯಲ್ಲಿ $25 ಬಿಲಿಯನ್ ವಹಿವಾಟು ಗುರಿಯನ್ನು ನಿಗದಿಪಡಿಸಲಾಗಿದೆ. ಇಂಥ ಹೆಚ್ಚಿನ ಗುರಿಗಳನ್ನು ಸಾಧಿಸಲು ಹಲವಾರು ಕೈಗಳು ಒಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ. ಹೀಗಾಗಿ ಖಾಸಗಿ ಸಹಭಾಗಿತ್ವ ಗುರಿ ಸಾಧಿಸಲು ಏನಪ್ಪ ಅಂತಂದ್ರೆ DRDOಗೆ ಸಹಾಯ ಮಾಡುತ್ತದೆ ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಮುಂದಿನ ಮುಖ್ಯಾಂಶ, E9 ಶಿಕ್ಷಣ ಮಂತ್ರಿಗಳ ಸಭೆ ನಡೀತಿದ್ದು. ಏನು E9 ಶಿಕ್ಷಣ ಮಂತ್ರಿಗಳ ಸಭೆ? E9 ದೇಶಗಳ ಶಿಕ್ಷಣ ಸಚಿವರ ಸಭೆಯಲ್ಲಿ ರಾಜ್ಯ ಶಿಕ್ಷಣ ಸಚಿವರಾದಂಥ ಸಂಜಯ್ ಧೋತ್ರೆ ಅವರು, ಯಾರು ರಾಜ್ಯ ಶಿಕ್ಷಣ ಸಚಿವರು ಸಂಜಯ್ ಧೋತ್ರೆ ಅವರು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಭಾಗವಹಿಸ್ತಾರೆ. ಈ ಸಭೆ ಕೆಳಗಿನ ವಿಷಯದ ಅಡಿಯಲ್ಲಿ ನಡೆಯಲಿದೆ. ಒಂದನೇದು ಏನಿದ್ರು ಈ ಸಭೆಯ ಥೀಮ್ ಏನಪ್ಪ ಅಂತಂತಂದ್ರೆ E9 ಉಪಕ್ರಮ ಸುಸ್ಥಿರ ಅಭಿವೃದ್ಧಿ ಗುರಿ 4ರತ್ತ ಪ್ರಗತಿಯನ್ನು ವೇಗಗೊಳಿಸಲು ಡಿಜಿಟಲ್ ಕಲಿಕೆಯನ್ನು ಹೆಚ್ಚಿಸುವುದು. ಸಭೆಯಲ್ಲಿ ನಾಯಕರು ಡಿಜಿಟಲ್ ಕಲಿಕೆ ಮತ್ತು ಕೌಶಲ್ಯಗಳ ಬಗ್ಗೆ ಒಂದು ಉಪಕ್ರಮವನ್ನು ರಚಿಸಲಿದ್ದಾರೆ. ಅಂಚಿನಲ್ಲಿರುವ ಮಕ್ಕಳು ಮತ್ತು ಯುವಕರನ್ನು ಏನು ಮಾಡೋದಪ್ಪ ಅಂದ್ರೆ ಗುರಿಯಾಗಿಸಿಕೊಂಡು ಈ ಉಪಕ್ರಮವನ್ನು ಸಾಧಿಸುವುದು ಈ ಸಭೆಯ ಮುಖ್ಯ ಉದ್ದೇಶ. ಈ ಉಪಕ್ರಮವು ಮುಖ್ಯವಾಗಿ 2020ರ ಜಾಗತಿಕ ಶಿಕ್ಷಣ ಸಭೆಯ 3 ಉದ್ದೇಶಗಳನ್ನು ವೇಗಗೊಳಿಸುತ್ತದೆ. ಈಗಾಗಲೇ 2020ರಲ್ಲಿ ಜಾಗತಿಕ ಶಿಕ್ಷಣ ಸಭೆ ನಡೆದಿದೆ. ಆ ಸಭೆಯಲ್ಲಿ ಒಂದು 3 ಉದ್ದೇಶಗಳಿದೆ. ಆ ಉದ್ದೇಶಗಳನ್ನು ತೀವ್ರತರವಾಗಿ ಪೂರ್ಣಗೊಳಿಸುವ ಉದ್ದೇಶಗಳನ್ನು ಪೂರ್ಣವಾಗಿ ಸಾಧಿಸಲು ಈ ಒಂದು ವೇದಿಕೆ ಅನುಕೂಲ ಮಾಡಿಕೊಡುತ್ತದೆ. ಈ ಸಭೆ ಶಿಕ್ಷಕರಿಗೆ ಬೆಂಬಲ ನೀಡುವುದು. ಅವು ಯಾವ್ಯಾವಪ್ಪ ಮುಖ್ಯ ಉದ್ದೇಶಗಳು ಯಾವಪ್ಪ ಅಂದರೆ, ಒಂದನೇ ಶಿಕ್ಷಕರಿಗೆ ಬೆಂಬಲ ನೀಡುವುದು, ಕೌಶಲ್ಯಗಳಲ್ಲಿ ಹೂಡಿಕೆ ಮಾಡುವುದು, ಡಿಜಿಟಲ್ ವಿಭಜನೆಯನ್ನು ಬಹಳಷ್ಟು ಕಿರಿದಾಗಿಸುವುದು. 2020ರ ಜಾಗತಿಕ ಶಿಕ್ಷಣ ಸಭೆಯನ್ನು ಯುನೆಸ್ಕೋ ಆಯೋಜಿಸಿತ್ತು. ಇದು ಉನ್ನತ ಮಟ್ಟದ ರಾಜಕೀಯ ಮುಖಂಡರು ಮತ್ತು ನೀತಿ ನಿರೂಪಕರ ನಡುವೆ ವಿನಿಮಯಕ್ಕೆ ಒಂದು ಅನನ್ಯ ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು. 2020ರಲ್ಲಿ ಜಾಗತಿಕ ಶಿಕ್ಷಣ ಸಭೆಯನ್ನು ಯಾರು ಆಯೋಜಿಸಿದ್ರಪ್ಪ ಅಂದರೆ ಯುನೆಸ್ಕೋನವರು ಆಯೋಜಿಸಿದ್ದರು. ನೆನಪಿಟ್ಟುಕೊಳ್ಳಿ ಇದನ್ನು. 2020ರಲ್ಲಿ ಜಾಗತಿಕ ಶಿಕ್ಷಣ ಸಭೆ ಯಾರು ಆಯೋಜಿಸಿದ್ರಪ್ಪ ಅಂದರೆ ಯುನೆಸ್ಕೋದವರು ಆಯೋಜಿಸಿದ್ದರು. E9 ಉಪಕ್ರಮ ಏನು? E9 9 ದೇಶಗಳ ವೇದಿಕೆಯಾಗಿದೆ. ಇಲ್ಲೇ ಹೆಸರು ಸೂಚಿಸುವಂತೆ 9 ದೇಶಗಳ ಒಂದು ವೇದಿಕೆ. ಯುನೆಸ್ಕೋದ ಎಲ್ಲರಿಗೂ ಶಿಕ್ಷಣ
ಎಜುಕೇಷನ್ ಫಾರ್ ಆಲ್ ಉಪಕ್ರಮದ ಗುರಿಗಳನ್ನು ಸಾಧಿಸಲು ಇದನ್ನು ರಚಿಸಲಾಗಿದೆ. E9ನಲ್ಲಿ ಇ ಎಂದರೆ ಶಿಕ್ಷಣ ಮತ್ತು 9 ಎಂಬುದು 9 ಸದಸ್ಯ ರಾಷ್ಟ್ರಗಳನ್ನ ಏನು ಮಾಡುತ್ತಪ್ಪ ಅಂದ್ರೆ ಪ್ರತಿನಿಧಿಸುತ್ತದೆ. ಈ 9 ಉಪಕ್ರಮದ ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಒಂದನೇದು ಬ್ರೆಜಿಲ್, ಒಂದನೇದು ಬ್ರೆಜಿಲ್, ಎರಡನೇದು ಬಾಂಗ್ಲಾದೇಶ್, ಚೀನಾ, ಈಜಿಪ್ಟ್, ಆಮೇಲೆ ಇಂಡೋನೇಷಿಯಾ, ಭಾರತ, ಪಾಕಿಸ್ತಾನ್, ಮೆಕ್ಸಿಕೋ, ನೈಜೀರಿಯಾ. ಈ ದೇಶಗಳು ವಿಶ್ವ ಜನಸಂಖ್ಯೆ ಅರ್ಧದಷ್ಟು ಪ್ರತಿನಿಧಿಸ್ತವೆ. ಎಲ್ಲ ದೇಶಗಳು ವಿಶ್ವ ಜನಸಂಖ್ಯೆಯ ಅರ್ಧದಷ್ಟನ್ನು ಹೊಂದ್ಯಾವು. ವಿಶ್ವದ 70% ಸಾಕ್ಷರ ವಯಸ್ಕರು ಈ ದೇಶಗಳಿಂದ ಬರ್ತಾರೆ. ಒಟ್ಟು 70% ವಯಸ್ಕ ಸಾಕ್ಷರರು ಈ ದೇಶಗಳಲ್ಲೇ ಇದ್ದಾರೆ. ನವದೆಹಲಿಯಲ್ಲಿ ನಡೆದ EFA ಎಜುಕೇಷನ್ ಫಾರ್ ಆಲ್ ಶೃಂಗಸಭೆಯಲ್ಲಿ ಇದು ನೆನಪಿಟ್ಟುಕೊಳ್ಳಿ. ಈ ಎಜುಕೇಷನ್ ಫಾರ್ ಆಲ್ ಎಂಬ ಶೃಂಗಸಭೆ ಎಲ್ಲಿ ನಡೀತು ಅಂತಂತಂದ್ರೆ ನವದೆಹಲಿಯಲ್ಲಿ ನಡೆದು E9 ಉಪಕ್ರಮವನ್ನು ಪ್ರಾರಂಭಿಸಲಾಯಿತು. ಇಲ್ಲೇ ಇನ್ನೇನು ಮಾಡ್ತಾರಪ್ಪ, E9 ಉಪಕ್ರಮ ಇನ್ನು ಅಲ್ಲೇ ಏನಪ್ಪ ಅಂದರೆ ಎಜುಕೇಷನ್ ಫಾರ್ ಆಲ್ ಎಂಬ ಒಂದು ಶೃಂಗಸಭೆ ಏನು ದೆಹಲಿಯಲ್ಲಿ ನಡೆದಿತ್ತಲ್ಲ ಅಲ್ಲಿಂದಲೇ E9 ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಉತ್ತಮ ಅಭ್ಯಾಸಗಳು, ಶಿಕ್ಷಣ ಇತ್ಯಾದಿಗಳ ವಿನಿಮಯಕ್ಕೆ ಸಂಬಂಧಿಸಿದ ದೇಶಗಳು ತಮ್ಮ ಅನುಭವಗಳನ್ನು ಚರ್ಚಿಸಲು E9 ವೇದಿಕೆ ಒಂದು ಉತ್ತಮ ವೇದಿಕೆಯಾಗಿದೆ. G20 ಸದಸ್ಯರಾಗಿರುವ E9 ಸದಸ್ಯರು ಯಾರ್ಯಾರಪ್ಪ ಅಂದರೆ ಇಲ್ಲಿ ಭಾರತ ಐತಿ. ಭಾರತ, ನಮ್ಮ ದೇಶ, ಚೀನಾ, ಬ್ರೆಜಿಲ್, ಇಂಡೋನೇಷಿಯಾ, ಮೆಕ್ಸಿಕೋ ಇವೆಲ್ಲ ಏನಪ್ಪ ಅಂತಂತಂದ್ರೆ G20 ಸದಸ್ಯ ರಾಷ್ಟ್ರಗಳು. ಇನ್ನು ಮೆಕ್ಸಿಕೋ ಇದೆಯಲ್ಲ ಇದು OECD ಸದಸ್ಯ ರಾಷ್ಟ್ರ. OECD ಅಂತಿದೆಯಲ್ಲ ಆ ಸಂಘಟನೆಗೆ ಸೇರಿದಂಥ ಒಂದು ಸದಸ್ಯ ರಾಷ್ಟ್ರ. ಇನ್ನು 1993ರಲ್ಲಿ E9 ದೇಶಗಳು ವಿಶ್ವದ GDPಯಲ್ಲಿ ಕೇವಲ 16.5% ಇದ್ದಾವೆ. ಆದಾಗ್ಯೂ ಇಂದು ಅವರು ವಿಶ್ವದ GDPಯ 30% ಇದ್ದಾರೆ. 1993ರಲ್ಲಿ ಎಷ್ಟಿತ್ತು ಅವ್ರದ್ದು ವಿಶ್ವದ ಒಂದು GDP ಒಳಗೆ ಒಂದು ಪಾಲು ಬರೀ 16.5% ಇತ್ತು. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ 30%ರಷ್ಟು ಏನಪ್ಪ ಅಂದ್ರೆ ವಿಶ್ವದ GDPಗೆ ಇವರು ಒಟ್ಟು 30%ರಷ್ಟು ಕೊಡುಗೆಯನ್ನು ನೀಡುತ್ತಿದ್ದಾರೆ. ಎಲ್ಲರಿಗೂ ಶಿಕ್ಷಣ ಉಪಕ್ರಮ ಏನಿದು? ಇದು ಯುನೆಸ್ಕೋ ನೇತೃತ್ವದ ಒಂದು ಜಾಗತಿಕ ಚಳವಳಿ. ಎಜುಕೇಷನ್ ಫಾರ್ ಆಲ್ ಇದೆಯಲ್ಲ ಇದೇನಪ್ಪ ಅಂದರೆ ಯುನೆಸ್ಕೋ ಇದರ ಈ ಒಂದು ಯೋಜನೆ ನೇತೃತ್ವವನ್ನು ವಹಿಸಿಕೊಂಡಿದೆ. ಇದರ ನೇತೃತ್ವ ವಹಿಸಿದವರು ಯಾರಪ್ಪ ಅಂತಂತಂದ್ರೆ ಯುನೆಸ್ಕೋ. ಇದು ಯುವಕರು, ಮಕ್ಕಳು ಮತ್ತು ವಯಸ್ಕರ ಕಲಿಕೆಯ ಅಗತ್ಯತೆಗಳನ್ನು ಪೂರೈಸುವ ಒಂದು ಗುರಿಯನ್ನು ಹೊಂದಿದೆ. ಮುಖ್ಯ ಉದ್ದೇಶ ಏನಪ್ಪ ಅಂತಂತಂದ್ರೆ ಇದರ ಮುಖ್ಯ ಉದ್ದೇಶ ಏನು ಅಂತಂತಂದ್ರೆ ಯುವಕರು, ಮಕ್ಕಳು, ವಯಸ್ಕರ ಕಲಿಕೆಯ ಅಗತ್ಯತೆಗಳನ್ನು ಪೂರೈಸಬೇಕು ಎನ್ನುವ ಉದ್ದೇಶವನ್ನು ಗುರಿಯನ್ನು ಇದು ಹೊಂದಿದೆ. ಎಲ್ಲ ಶಿಕ್ಷಣಕ್ಕಾಗಿ ಉಪಕ್ರಮವನ್ನು ಯಾರು ಅಳವಡಿಸ್ಕೊಂಡ್ರು ಅಂತಂದರೆ 2000ರಲ್ಲಿ ಡಾರ್ಕರ್ ಫ್ರೇಮ್ವರ್ಕ್ 2000ನೇ ಇಸ್ವಿಯಲ್ಲಿ ಡಾರ್ಕರ್ ಫ್ರೇಮ್ವರ್ಕ್ ಏನು ಮಾಡಿದಪ್ಪ ಅಂದರೆ ಇದನ್ನು ಅಳವಡಿಸಿಕೊಂಡಿದೆ. ಓಕೆ, ಇದಂತರ ಜಾನ್ ಹೆಲಿಕಾಪ್ಟರ್ ಅಥವಾ ಇಂಜಿನಿಟಿ ಹೆಲಿಕಾಪ್ಟರ್ ಅಂತ ಇದೆಯಲ್ಲ, ಈ ಹೆಲಿಕಾಪ್ಟರ್ ಎದ್ರ ಬಗ್ಗೆ ಏನಿದೆ ಇಂಜಿನಿಟಿ ಹೆಲಿಕಾಪ್ಟರ್ ಅಂತಂತಂದರೆ ನಾಸಾ ಇತ್ತೀಚೆಗೆ ತನ್ನ ಇಂಜಿನಿಟಿ ಹೆಲಿಕಾಪ್ಟರನ್ನು ಮಂಗಳ ಗ್ರಹದ ಮೇಲೆ ಯಶಸ್ವಿಯಾಗಿ ಕೈಬಿಡಲಾಗಿದೆ ಮತ್ತು ಅದರ ಮೊದಲ ಹಾರಾಟದ ಸಿದ್ಧತೆಯಲ್ಲಿದೆ ಅಂತೇಳಿ ನಾಸಾ ಘೋಷಿಸಿದೆ. ಈ ಜಾನ್ಮೆ ಮತ್ತೊಂದು ಗ್ರಹದಲ್ಲಿ ಚಾಲಿತವಾದಂತಹ ಹಾರಾಟ ತಂತ್ರಜ್ಞಾನದ ಒಂದು ಪ್ರದರ್ಶನ. ನಾಸಾ ಏನು ಮಾಡಿದೆಪ್ಪ ಅಂದರೆ ಈ ಹೆಲಿಕಾಪ್ಟರ್ನ ಸಹಾಯದಿಂದ ಒಟ್ಟು 30 ಮಂಗಳ ದಿನಗಳಲ್ಲಿ ಪರೀಕ್ಷಾ ಹಾರಾಟಗಳನ್ನು ನಡೆಸಲಿದೆ. ಈ ಜಾನ್ಮೆ ಹೆಲಿಕಾಪ್ಟರ್ ಇಂಜಿನಿಟಿ ಹೆಲಿಕಾಪ್ಟರ್ ಏನಿದೆಯಲ್ಲ ಮುಖ್ಯ ಸವಾಲು ಎಂದರೆ ಅದು ಒಟ್ಟು 130 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಕಡಿಮೆ ತಾಪಮಾನದಲ್ಲಿ -130 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಕಡಿಮೆ ತಾಪಮಾನದಲ್ಲಿ ಬದುಕಬೇಕಾಗುತ್ತದೆ.
ಅಂತಹ ಕಡಿಮೆ ತಾಪಮಾನವು ಕ್ರಾಫ್ಟ್ನಲ್ಲಿರುವಂತಹ ಆನ್ಬೋರ್ಡ್ ಬ್ಯಾಟರಿಗಳನ್ನು ಸ್ಥಗಿತಗೊಳಿಸಬಹುದು, ಮೈನಸ್ ಇದೆಯಲ್ಲ ಹಾಗಾಗಿ, ಮತ್ತು ಬಿರುಕುಗೊಳಿಸಬಹುದು. ಹೆಲಿಕಾಪ್ಟರ್ ಈ ತಾಪಮಾನದಲ್ಲೂ ಕೂಡ ಯಶಸ್ವಿಯಾಗಿ ಅಲ್ಲಿ ಉಳಿದುಕೊಂಡಿರುವುದನ್ನು ಖಚಿತಪಡಿಸಿದ್ದಾರೆ. ಹೆಲಿಕಾಪ್ಟರ್ ತೂಕ ಎಷ್ಟಿದೆ? 1.8 ಕಿಲೋಗ್ರಾಮ್ ಇದೆ. ಇದು ಸೌರಶಕ್ತಿ ಚಾಲಿತ ಹೆಲಿಕಾಪ್ಟರ್. ಓಕೆ, ಸೂರ್ಯನಿಂದ ಬರುವಂಥ ಬೆಳಕನ್ನು ಪಡೆದುಕೊಂಡು ಏನು ಮಾಡುತ್ತಪ್ಪ ಅಂತಂತಂದ್ರೆ ತನ್ನ ಚಾಲನೆಯನ್ನು ಮಾಡ್ತದೆ. ಹೆಲಿಕಾಪ್ಟರ್ನಲ್ಲಿರುವ ಸೌರ ರಚನೆಯಿಂದ ಬರುವ ಶಕ್ತಿಯು ಹೆಲಿಕಾಪ್ಟರ್ಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ರಾತ್ರಿಯ ಸಮಯದಲ್ಲಿ ಅದನ್ನು ಬೆಚ್ಚಗಿಡುತ್ತದೆ. ಹೆಲಿಕಾಪ್ಟರ್ನ ಪೂರ್ಣ ವೇಗ 2400 RPM ಇದೆ. ಇದು ಮಂಗಳ ಗ್ರಹದಲ್ಲಿ ಗರಿಷ್ಠ 4.6 ಮೀಟರ್ ಎತ್ತರವನ್ನು ತಲುಪಲಿದೆ, ಆ ಎತ್ತರಕ್ಕೆ ಹಾರಲಿದೆ. ಮಂಗಳ ಚತುರತೆಯ ಹೆಲಿಕಾಪ್ಟರನ್ನು ಮಂಗಳ 2020 ಕಾರ್ಯಾಚರಣೆಯ ಭಾಗವಾಗಿ ಪರ್ಸೆವರೆನ್ಸ್ ರೋವರ್ ಮಂಗಳದ ಮೇಲ್ಮೈಯಲ್ಲಿ ಬಿಡಲಾಗಿದೆ. ಹೀಗೆ ನಾಸಾದವರು ಬಿಟ್ಟರಲ್ಲ ಪರ್ಸೆವರೆನ್ಸ್ ರೋವರ್, ಅದರ ಭಾಗವಾಗಿ ಇದನ್ನು ಏನು ಮಾಡಲಾಗಿದೆಪ್ಪ ಅಂದರೆ ಬಿಡಲಾಗಿದೆ. ಇನ್ನು ಪರ್ಸೆವರೆನ್ಸ್ ಬಗ್ಗೆ ನೋಡೋದಾದ್ರೆ, ಪರ್ಸೆವರೆನ್ಸ್ ರೋವರು ಒಂದು ಖಗೋಳ ವಿಜ್ಞಾನ ಮಿಷನ್. ಇದನ್ನು ಪ್ರಾರಂಭಿಸಿದವರು ನಾಸಾ. ಮಂಗಳನಲ್ಲಿ ಪ್ರಾಚೀನ ಏನು ಉದ್ದೇಶ? ಮಂಗಳನಲ್ಲಿ ಪ್ರಾಚೀನ ಸೂಕ್ಷ್ಮ ಜೀವಿಯ ಜೀವನದ ಚಿಹ್ನೆಗಳನ್ನು ಏನಾದರೂ ಕುರುಹು ಇದೆಯಾ, ಕುರುಹುಗಳನ್ನು ಹುಡುಕುವ ಉದ್ದೇಶವನ್ನು ಇದು ಹೊಂದಿದೆ. ಮಿಷನ್ ಗ್ರಹದ ಭೂವಿಜ್ಞಾನ ಮತ್ತು ಹಿಂದಿನ ಹವಾಮಾನವನ್ನು ನಿರೂಪಿಸುತ್ತದೆ. ಮಂಗಳ ಬಂಡೆ ಮತ್ತು ರೆಗೋಲಿತ್ ಸಂಗ್ರಹಿಸುವ ಮೊದಲ ಮಿಷನ್ ಪರ್ಸೆವರೆನ್ಸ್. ಇಲ್ಲಿವರೆಗೂ ಕೂಡ ಮಂಗಳದ ಬಂಡೆಯನ್ನು ಮತ್ತು ರೆಗೋಲಿತ್ ಮುರಿದ ಬಂಡೆ ಮತ್ತು ಧೂಳುಗಳನ್ನು ಸಂಗ್ರಹಿಸಿಲ್ಲ. ಇದು ಸಂಗ್ರಹಿಸ್ತಿರುವ ಮೊದಲ ಮಿಷನ್ ಆಗಿದೆ. ಇನ್ನು ಕ್ಯೂರಿಯಾಸಿಟಿಯನ್ನು ಆಲ್ರೆಡಿ ಬಿಟ್ಟಿದ್ರು ಅವರು. ಅದು ಪರಿಶ್ರಮ ರೋವರ್ನ ಪೂರ್ವವರ್ತಿ ಅಂದರೆ ಇದಕ್ಕಿಂತ ಮೊದಲು ಬಿಟ್ಟಂಥ ಒಂದು ಯಾವುದು ಕ್ಯೂರಿಯಾಸಿಟಿ ಎಂಬ ಒಂದು ಇದನ್ನು ಬಿಟ್ಟಿದ್ರು ಅವರು. ಅದೆಲ್ಲ ನಮಗೆಲ್ಲ ಗೊತ್ತಿದೆ. ಓಕೆ, ಇನ್ನು ರೋವರ್ ಒಟ್ಟು 7 ಪೇಲೋಡ್ ಉಪಕರಣಗಳು, 2 ಮೈಕ್ರೋಫೋನ್ಗಳು ಮತ್ತು 19 ಕ್ಯಾಮ್ರಾಗಳನ್ನು ಹೊಂದಿದೆ. ಇದು ಮಂಗಳ ಮಣ್ಣನ್ನು ಕೊರೆಯುತ್ತದೆ ಮತ್ತು ಮಂಗಳದ ಬಂಡೆಗಳ ಪ್ರಮುಖ ಮಾದರಿಗಳನ್ನು ಸಂಗ್ರಹಿಸುತ್ತದೆ. ಮಾರ್ಸ್ 2020 ಮಿಷನ್. ಮಾರ್ಸ್ 2020 ಮಿಷನನ್ನು ಜುಲೈ 2020ರಲ್ಲಿ ಪ್ರಾರಂಭಿಸಲಾಯಿತು. ಇದು ನಾಸಾದ ಮಂಗಳ ಪರಿಶೋಧನೆ ಮತ್ತು ಕಾರ್ಯಕ್ರಮದ ಒಂದು ಭಾಗವಾಗಿದೆ. ಮಾರ್ಸ್ 2020 ಮಿಷನನ್ನು ಅಟ್ಲಾಸ್ ವಿ ಲಾಂಚ್ ವಾಹನದಿಂದ ಬಿಡುಗಡೆ ಮಾಡಲಾಯಿತು. ಅಟ್ಲಾಸ್ ವಿ ಲಾಂಚ್ ವಾಹನ, ಅದನ್ನು ಲಾಂಚ್ ಮಾಡಿದ ವಾಹನ ಆಯ್ತು, ಉಡ್ಡಯನ ವಾಹನ ಅಂತ ಕರಿತೀವಿ. ಉಡ್ಡಯನ ಮಾಡಿದ ವಾಹನ ಅಟ್ಲಾಸ್ ವಿ. ಇದು 2020ರಲ್ಲಿ ಮಂಗಳಕ್ಕೆ ಉಡಾವಣೆಯಾದ 3 ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ. ಇನ್ನೂ 2 ಯಾವ್ಯಾವಪ್ಪ ಅಂತಂತಂದರೆ, ಚೀನಾ ಪ್ರಾರಂಭಿಸಿದಂಥ ಟಯಾನ್ವೆನ್ 1 ಮಿಷನ್, 2ನೇದು UAEಯಿಂದ ಹೋಪ್ ಆರ್ಬಿಟರ್ ಅಂತ ಕೂಡ ಇದೆ. ಓಕೆ, ನೆಕ್ಸ್ಟ್ ಮಾಸಿಕ ಆರ್ಥಿಕ ವಿಮರ್ಶೆ ಮಾರ್ಚ್ 2021 ಒಂದು ಆರ್ಥಿಕ ವಿಮರ್ಶೆ ವರದಿ ಬಿಡುಗಡೆಯಾಗಿದೆ. ಇದನ್ನು ಯಾರು ಬಿಟ್ಟರಪ್ಪ ಅಂತಂದ್ರೆ ಹಣಕಾಸು ಸಚಿವರು ಇತ್ತೀಚೆಗೆ ಮಾರ್ಚ್ 2021 ಮಾಸಿಕ ಆರ್ಥಿಕ ವಿಮರ್ಶೆಯನ್ನು ಬಿಡುಗಡೆ ಮಾಡಿತು. ಈ ವರದಿ ಪ್ರಕಾರ ಭಾರತೀಯ ಆರ್ಥಿಕತೆಯು ಕೋವಿಡ್-19 ಬಿಕ್ಕಟ್ಟಿನಿಂದಾಗಿ ಚೇತರಿಸಿಕೊಳ್ಳುತ್ತಿದೆ. ಭಾರತೀಯ ಒಂದು ಆರ್ಥಿಕತೆ ಈ ಒಂದು ಕೋವಿಡ್ನಿಂದ ಏನು ಕುಗ್ಗಿತ್ತದು ಮತ್ತೆ ತನ್ನ ಹಳಿಗೆ ಬರ್ತಾ ಇದೆ ಅಂತ ಈ ವರದಿ ಹೇಳ್ತಾ ಇದೆ. ಆಮೇಲೆ ಈ ವರದಿ ಏನಪ್ಪ, ದೇಶದಲ್ಲಿ ಆರ್ಥಿಕ ಚೇತರಿಕೆ ಕಾಣ್ತಾ ಇದೆ ಅಂತೇಳಿ ಇದನ್ನು ಸಾಬೀತುಪಡಿಸುವಂಥ ಅನೇಕ ಅಂಶಗಳನ್ನು, ಅನೇಕ ಸೂಚಕಗಳನ್ನು ಇಲ್ಲಿ ಎತ್ತಿ ತೋರಿಸಲಾಗಿದೆ. ಓಕೆ ಮಿತ್ರರೇ, ಇದು ದಿನಾಂಕ 6 ಮತ್ತು 7ರ ಒಂದು ಪ್ರಚಲಿತ ಘಟನೆಗಳ ಒಂದು ಸಂಕ್ಷಿಪ್ತ ಚರ್ಚೆ. ಆದ್ಮೇಲೆ ಒಂದು ಸಮಯದ ಅಭಾವದಿಂದಾಗಿ ಮತ್ತು ವಿಡಿಯೋ ಬಹಳ ದೀರ್ಘವಾಗಿ ಹೋಗೋದ್ರಿಂದ ನಾನೇನಪ್ಪ ಅಂತ ತುಂಬ ಸ್ಪೀಡಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ನಾನೇನು ಮಾಡ್ತೇನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈಗೇನು ಇದೆಯಲ್ಲ ಈ ಎಲ್ಲ ಒಂದು ಪ್ರಚಲಿತ ಘಟನೆಗಳ 6 ಮತ್ತು 7ನೇ ತಾರೀಕಿನ ಪ್ರಚಲಿತ ಘಟನೆಗಳ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಆ ಲಿಂಕನ್ನು ಒತ್ತಿ ದಯವಿಟ್ಟು ಈ PDF ಫೈಲನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈ PDF ಫೈಲ್ನಲ್ಲಿ ಇನ್ನೂ ಸ್ವಲ್ಪ ನಾನು ಎಡಿಟ್ ಮಾಡಬೇಕಾಗಿದೆ, ಕೆಲವೊಂದಿಷ್ಟು ವರ್ಡ್ಗಳನ್ನು ಎಡಿಟ್ ಮಾಡಬೇಕಾಗಿದೆ. ಹಾಗಾಗಿ ಅವನ್ನೆಲ್ಲ ಎಡಿಟ್ ಮಾಡಿ ಸರಿಯಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ PDF ಫೈಲನ್ನು ಕೊಡ್ತೀನಿ. ದಯವಿಟ್ಟು ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಿದ್ದರೆ ಕ್ಷಮಿಸಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ವಿವಿಧ ಸ್ಪರ್ಧಾ ಮಿತ್ರರಿಗೆ ಹಂಚಿ.
ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಂದು ಹೇಳ್ತಾ ಎಲ್ಲ ಸ್ಪರ್ಧಾ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.